ಶ್ರೀರಾಮಕ್ಷೇತ್ರ ಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಕರಿಕಲ್ ಶಾಖಾ ಮಠದಲ್ಲಿ ಜರುಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿತ್ಯಾನಂದ ನಗರ ಕನ್ಯಾಡಿ ಶ್ರೀ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಮಠ ಅವರ ಉತ್ತರಾಧಿಕಾರಿಗಳಾಗಿ ಸೆಪ್ಟೆಂಬರ್ 3, 2008ರಲ್ಲಿ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೆ ರಾಮಕ್ಷೇತ್ರದಲ್ಲಿ ವಿವಿಧ ಮಠಾಧಿಪತಿಗಳು, ಸಂತರು, ಭಕ್ತರ ಸೇರುವಿಕೆಯಲ್ಲಿ ಅದ್ದೂರಿಯಾಗಿ ಪಟ್ಟಾಭಿಷೇಕ ನೆರವೇರಿತು. ಆ ಬಳಿಕ ಸದ್ಗುರುಗಳು ಭಕ್ತರನ್ನು ಉದ್ಧರಿಸುವ ಸಲುವಾಗಿ ಅನೇಕ ಶಾಖಾ ಮಠಗಳನ್ನು ಭಕ್ತರ ಸಹಕಾರದಲ್ಲಿ ಮಾಡಿರುತ್ತಾರೆ. ಸದ್ಗುರುಗಳ 4ನೇ ವರ್ಷದ ಚಾತುರ್ಮಾಸ್ಯ ಕಾರ್ಯಕ್ರಮವು ಇದೀಗ ಸಂಪನ್ನಗೊಳ್ಳುತ್ತಿದ್ದು, ಚಾತುರ್ಮಾಸ್ಯದಿಂದ ಧರ್ಮ, ಸಾತ್ವಿಕ ಶಕ್ತಿ ಜಾಗೃತಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನದಲ್ಲಿ ಸಂದೇಶ ನೀಡಿದರು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸ ಧ್ಯೇಯಗಂಟಾರಂ ತತ್ವಂ ದೇವತಾಹನಲಾಂಛನಂ ಸಂಕಲ್ಪ್ಯ ಶ್ರೀ ಗೋವಿಂದ 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 ಆದ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀ ಮಹಾವಿಷ್ಣುರಾಜ್ಞೇಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣ ದ್ವಿತೀಯರಾರ್ಧ ಶ್ರೀ ಶ್ವೇತವರಹ. ಚಾತುರ್ಮಾಸ್ಯ ಕಾರ್ಯಕ್ರಮವು ಸಾಂಗವಾಗಿ ಭಟ್ಕಳದ ಕರಿಕಲ್ ಶಾಖಾ ಮಠದಲ್ಲಿ ಭಕ್ತರ ಸೇರುವಿಕೆಯಲ್ಲಿ ಭಜನೆ ಹಾಗೆಯೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಕ್ಷಗಾನ, ಭಾಗವತ ಪ್ರವಚನ, ತಾಳ್ಮತಳೆ, ಸತ್ಸಂಗ ಮೂಲಕ ಸಾಂಗವಾಗಿ ಜರುಗುತ್ತಿದೆ. ಪ್ರತಿದಿನವೂ ಭಕ್ತರಿಗೆ ಅನ್ನದಾನ ನಿರಂತರವಾಗಿ ಜರುಗುತ್ತಿದೆ. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಶ್ರೀಶಂಕರ HD ವಾಹಿನಿ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ವಿಶಿಷ್ಟಾಯಾಂ ಅಸ್ಯಾಂ ಶುಭಪಿತೌ ಶ್ರೀ ಭಗವತಾಜ್ಞೇಯ ಭಗವತ್ ಕೈಂಕರ್ಯ ರೂಪಂ ಚಾತುರ್ಮಾಸ್ಯ ಸ್ವೀಕೃತ ಶ್ರೀ ಬ್ರಹ್ಮಾನಂದ ಗುರುಭ್ಯೋ ನಮಃ. ಸಂಪೂರ್ಣಾನುಗ್ರಹ ಫಲ ಸಿದ್ಧಿರಸ್ತೆ ಅಸ್ಮಿನ್ ಕ್ಷೇತ್ರ ಆಗಮಿತ ಮಣ್ಕುಳಿ, ನೈಡ್ಕಿ, ತಳಂದ, ಬೆಳಲಖಂಡ, ಮಣ್ಕುಳಿ ಕೂಟದ ಸಮಸ್ತ ನಾಮಧಾರಿ ಗುರುಭಕ್ತ ಶಿಷ್ಯವೃಂದ ಜನಾನಾಂ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯು ನಾಮಧಾರಿ ಸಮಾಜದ ಕುಲಗುರುಗಳು ಮತ್ತು ಕನ್ಯಾಡಿ ನಿತ್ಯಾನಂದ ನಗರದ ಶ್ರೀರಾಮಕ್ಷೇತ್ರದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನುಡಿ ಸಿಂಚನತೆಯುಕ್ತ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಋಷಿಮುನಿಗಳು ಪುರಾಣದ ಕಾಲದಿಂದಲೂ ಮಾಡುತ್ತಾ ಬಂದಿದ್ದಾರೆ. ಚಾತುರ್ಮಾಸ್ಯ ವ್ರತಕ್ಕೆ ತನ್ನದೇ ಆದ ಮಹತ್ವ ಇದ್ದು, ಇದರಿಂದ ಧರ್ಮ ಮತ್ತು ಸಾತ್ವಿಕ ಶಕ್ತಿಯ ಜಾಗೃತಿ ಆಗಲಿದೆ. ಚಾತುರ್ಮಾಸ್ಯ ವ್ರತಾಚರಣೆಯ ಕುರಿತು ಮಾತನಾಡಿದ ಅವರು, ಗುರುಪೂರ್ಣಿಮೆ ಪರ್ವಕಾಲದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ಆರಂಭ ಆಗುತ್ತದೆ. ಋಷಿಮುನಿಗಳಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯಿಂದ ತಪಸ್ಸಿನ ಶಕ್ತಿ ಹೆಚ್ಚುತ್ತದೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಭೋಗವೇ ಕಾಣುತ್ತೇವೆ, ಆದರೆ ನಾವು ತ್ಯಾಗದ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ತ್ಯಾಗದ ಮನೋಭಾವನೆ ಬೆಳೆಯುತ್ತದೆ. ದೇವರಿಗೆ ಶರಣಾಗತಿ ಆಗುವುದರಿಂದ ನಮ್ಮೆಲ್ಲರ ಬದುಕು ಪಾವನ ಆಗಲಿದೆ. ಮನುಷ್ಯನನ್ನು ಯಾವುದೇ ಕಾನೂನುಗಳಿಂದ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಆಧ್ಯಾತ್ಮಿಕ ಶಕ್ತಿಗೆ ಮಾತ್ರ ಮನುಷ್ಯನನ್ನು ಬದಲಾಯಿಸುವ ಶಕ್ತಿ ಇದೆ ಎಂದ ಅವರು, ಬೇರೆಯವರನ್ನು ದೂಷಿಸುವ ಮನುಷ್ಯ ಮೊದಲು ತನ್ನಲ್ಲಿರುವ ಷಡ್ವೈರಿಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ಹೆಚ್ಚು ಅನುಷ್ಠಾನ, ಧ್ಯಾನ ಮಾಡುವುದರಿಂದ ಜ್ಞಾನ ವೃದ್ಧಿಸುತ್ತದೆ. ಇದರಿಂದ ಆಧ್ಯಾತ್ಮಿಕತೆಯ ಕಡೆಗೆ ಮನಸ್ಸು ತೆರೆದುಕೊಳ್ಳಲು ಸಾಧ್ಯವಾಗುತ್ತದೆ. ಚಾತುರ್ಮಾಸ್ಯ ವ್ರತಾಚರಣೆಯಿಂದ ಸಮಾಜದಲ್ಲಿ ಪರಸ್ಪರ ಭಾವೈಕ್ಯತೆ, ಶಾಂತಿ, ನೆಮ್ಮದಿ ಸೃಷ್ಟಿಯಾಗುತ್ತದೆ. ಮಾನಸಿಕ, ಬೌದ್ಧಿಕ ಮತ್ತು ಮೌಲ್ಯದ ವಿಕಾಸವೂ ಆಗಲಿದೆ. ಶ್ರೀಮಠವು ಕರಾವಳಿಯಲ್ಲಿ ಸದಾ ಆಧ್ಯಾತ್ಮಿಕ ಬೋಧನೆ ಮಾಡುತ್ತಿದೆ. ಆ ಮೂಲಕ ಜನರಲ್ಲಿ ಆಧ್ಯಾತ್ಮಿಕ ಮೌಲ್ಯ ಬಿತ್ತರಿಸಲಾಗುತ್ತಿದೆ ಎಂದ ಅವರು, ಚಾತುರ್ಮಾಸ್ಯದಂತಹ ಪುಣ್ಯ ಕಾರ್ಯದಲ್ಲಿ ಎಲ್ಲಾ ಸದ್ಭಕ್ತರು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಎಂದು ಕರೆ ನೀಡಿದರು. ಎಲ್ಲ ನಮ್ಮ ದೊಡ್ಡ ಪ್ರಮಾಣದಲ್ಲಿ ನಾಮಧಾರಿ ಶಿಷ್ಯವರ್ಗ ಜಾಗೃತರಾಗಿ ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲ, ಶ್ರೀ ಸಿದ್ದಾಪುರ 8 ತಾಲೂಕಿನಲ್ಲಿ ನಾಮಧಾರಿ ಶಿಷ್ಯವರ್ಗ ಪೂರ್ಣ ವೃತ್ತಿಯಲ್ಲಿ ಜಾಗೃತರಾಗಿದ್ದುಕೊಂಡು ಇನ್ನಿತರ ಸಣ್ಣ ಪುಟ್ಟ ಸಮಾಜವನ್ನು ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡೋಗಿ ನಾರಾಯಣ ಗುರುಗಳ ಸಿದ್ಧಾಂತ ಏನಿತ್ತು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರೆಂಬ ಸಿದ್ಧಾಂತದಡಿಯಲ್ಲಿ ಎಲ್ಲ ಸಮಗ್ರ ಮನುಕುಲವನ್ನು ಒಟ್ಟು ಮಾಡತಕ್ಕಂಥ ಬಹುದೊಡ್ಡ ಕೈಂಕರ್ಯವನ್ನು ಇವತ್ತು ನಮ್ಮ ನಾಮಧಾರಿ ಸಮಾಜ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಚಾತುರ್ಮಾಸ ಒಂದು ಉತ್ಸವದ ರೀತಿಯಲ್ಲಿ ದಿನ 2000-3000 ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ಧನ್ಯತೆಯನ್ನು ಪಡೀತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಮೂಲ ಸ್ಥಿತಿಯಲ್ಲಿ ನಾವು ಚಾತುರ್ಮಾಸವನ್ನು ನಮ್ಮ ಮೂಲಮಠವಾದಂಥ ರಾಮಕ್ಷೇತ್ರ ಮಹಾಸಂಸ್ಥಾನದಲ್ಲಿ ಸುಮಾರು ಒಂದು 4 ವರ್ಷ
ಅಲ್ಲಿಯ ಶಾಸಕರು ಇರ್ಬೋದು, ಅಲ್ಲಿಯ ಸದ್ಭಕ್ತರು ಇರ್ಬೋದು, ಹರೀಶ್ ಪೂಂಜರು ಇರ್ಬೋದು, ಇನ್ನಿತರ ಸದ್ಭಕ್ತರು ಇರ್ಬೋದು, ಎಲ್ಲರ ಸಹಯೋಗದಲ್ಲಿ ಚಾತುರ್ಮಾಸವನ್ನು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ಸವದ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಮಠಾಧೀಶರು, ಸನ್ಯಾಸಿಗಳು ಒಂದು ರೈಲಿನ ಇಂಜಿನ್ ಥರ ಕೆಲಸ ಮಾಡಿಕೊಂಡು ಅದಕ್ಕೆ ಇರ್ತಕ್ಕಂಥ ಶಿಷ್ಯರನ್ನು ಬೋಗಿಗಳಾಗಿ ಎನಿಸಿಕೊಂಡು ಅವರನ್ನು ಮುಟ್ಟಬೇಕಲ್ಲಿ ಮುಟ್ಟಿಸ್ತಕ್ಕಂಥ ದೊಡ್ಡ ಕೈಂಕರ್ಯವನ್ನು ಮಾಡ್ತಾ ಇದ್ದೆ. ಆದ ಕಾರಣ ಈ ಕರಿಕಲ್ನಲ್ಲಿ ಚಾತುರ್ಮಾಸ ಭಾಳ ಒಂದು ಉತ್ಸವದ ರೀತಿಯಲ್ಲಿ ಎಲ್ಲ ಭಕ್ತರ ಒಂದು ಸಮ್ಮಿಲನದೊಂದಿಗೆ ಎಲ್ಲ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಇದೊಂದು ದೊಡ್ಡ ಆನಂದದ ಪರ್ವಕಾಲ ಅಂತ ಹೇಳ್ಬೋದು. ಈ ಚಾತುರ್ಮಾಸದಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನನ್ನ ಸ್ವಾಮಿ ಆದಂಥ ಶ್ರೀರಾಮಚಂದ್ರ ದೇವರು ಪೂರ್ಣ ಆರೋಗ್ಯ, ಭಾಗ್ಯ, ಮನಃಶಾಂತಿ, ನೆಮ್ಮದಿಯನ್ನು ಕೊಡಲಿಂತೆ ಈ ಮೂಲಕ ಇಡೀ ದೇಶಕ್ಕೆ ಹಾರೈಸ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ ಎಲ್ರಿಗೂ. ನಾನು ಸತೀಶ್ ಪೂಜಾರಿ, ದುಬೈಯಿಂದ ಬಂದಿದ್ದೇನೆ. ಸದ್ಯ ಕರ್ನಾಟಕ ಸಂಘ ಶಾರ್ಜಾ ಇದರ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಮುಖ್ಯ ಉದ್ದೇಶ ಏನೆಂದರೆ ಸಮಾಜ ಸೇವೆ. ಕಳೆದ ಒಂದು 35 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಸ್ವಾಮೀಜಿಯ ಉಡುಪಿ ITI ಇದರ ಒಂದು ಟ್ರಸ್ಟಿ ಸಹ ಆಗಿದ್ದೇನೆ. ನನಗೆ ಈ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ.
ಎಲ್ಲರನ್ನ ಸಾರಿ 34ನೇ ಚಾತುರ್ಮಾಸದ ಕಾರ್ಯಕ್ರಮಕ್ಕೆ ಮಣಕುಳಿ ಕೂಟದ ಹಾಗೂ ಉಪಕೂಟಗಳಾದಂತಹ ತಲಾಂಡು, ಹೌಡ್ಕಿ, ಬಿಡಲಕಂಡ ಈ ಎಲ್ಲ ಕೂಟದ ಸದ್ಭಕ್ತರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈಗಾಗಲೇ ಭಜನಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಶ್ರೀ ಈಶ್ವರ ಹಕ್ರೆ ಹಾಗೂ ತಂಡದಿಂದ ಇಲ್ಲಿವರೆಗೆ ಸುಶ್ರಾವ್ಯವಾಗಿ ಭಜನಾ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಪ್ರಮುಖರು ಗುರುಗಳ ಸಾನ್ನಿಧ್ಯದಲ್ಲಿ ಇರಬೇಕಾಗಿರುವುದಿದೆ. ಈಗಾಗಲೇ ಉಡುಪಿಯಿಂದ ಬಂದಂತ ಹಾಗೂ ಉಡುಪಿ ಐಟಿಐ ಕಾಲೇಜಿನ ಅಧ್ಯಕ್ಷರಾದಂತಹ ಓಂ ಪೂಜಾರಿ ಅವರು ಈ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದಕ್ಕಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಸಹೋದರರು ಇಂದ್ರಪ್ರಸ್ಥ ಹೋಟೆಲ್ ಮುರುಡೇಶ್ವರ ಇವರು ಮಾಡಲಿದ್ದಾರೆ. ಮುಂದಿನ ತಯಾರಿಗಾಗಿ ಅವರು ಸಿದ್ಧರಿರಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಮುಂದಿನ ಪಾದಪೂಜೆಯನ್ನು ನೆರವೇರಿಸಲಿದ್ದಾರೆ. ಇವರು ಗುರುಗಳ ಪಾದಪೂಜೆ ಮತ್ತು ಅನ್ನದಾನಕ್ಕಾಗಿ 51,000 ದೇಣಿಗೆಯನ್ನು ಕೂಡ ಗುರುಗಳಿಗೆ ಸಮರ್ಪಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಚಾತುರ್ಮಾಸ ಸಮಿತಿ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗಾಣಿಗ ಸಮಾಜದ ಬಡ್ಕಳ ತಾಲೂಕಿನ ಪ್ರಮುಖರು ಈ ಸಂದರ್ಭದಲ್ಲಿ ಗುರುಗಳಿಗೆ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನಾತಿಮಿರಾಂಗಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತನ್ನೇನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಾದರ್ಶಿತನ್ನೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಥಮತಃ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ದೇವಿಂ ವಾಚಮಜನಯಂತ ದೇವಾತಾಂ ವಿಶ್ವರೂಪಾ ಪಶವೋ ವದಂತೆ ತಾನೇ ಮಂದ್ರೇಷು ಮೂರ್ಜನ್ಯ ಆನಾಧೋ ನಿರ್ವಾಗಸ್ಮಾನುಭಷ್ಟದಯಿತೋ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಚೇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಶುಭಮುಹೂರ್ತೋ ಅಸ್ತು ಸ್ವಸ್ತಿರ್ಣವನ್ನಂತೋ ತಥೋಸ್ತು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಧಂತಿ ಪ್ರಚೋದಯಾತ್. ಸರ್ವಕಾರ್ಯ ವಿಘ್ನ ನಿವಾರಣಾರ್ಥ ಶ್ರೀ ಗುರುಗಣಾಧಿಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಅಪಸರ್ಪಂತೀಯ ಭೂತಾಯ ಭೂತಾಭಿ ಸಂಸ್ಥಿತಾಯ ಭೂತ ವಿಘ್ನಹರ್ತಾರ ತೇ ಗಚ್ಚಂತಾಗ್ನೇಯಹರ ಪ್ರತ್ಯುತ್ತಯಾ ಧೃತಾ ಲೋಕಾ ದೇವಿತ್ತಂ ವಿಷ್ಣುನಾವೃತಾ ಪಂಚದಾರೇ ಮಾಂ ದೇವಿ ಪವಿತ್ರಂ ಕುರುತಾಸನಂ. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಾಕ್ಷಸಾ ಧಿಯೋ ಗಂಟಾರಂ ತತ್ವಂ ದೇವತಾಹನಲಾಂಛನಂ. ಸಂಕಲ್ಪ್ಯ ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಆದ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀ ಮಹಾವಿಷ್ಣುರಾಜ್ಞೇಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣ ದ್ವಿತೀಯರಾರ್ಧ ಶ್ರೀ ಶ್ವೇತವರಹ ಕಲ್ಪವೈವಸ್ಪತಮನ್ವಂತರ ಕಲಿಯುಗೆ ಪ್ರಥಮಪಾದೆ ಜಂಬುದ್ವೀಪೆ ಭಾರತವರ್ಷೆ ಭರತಖಂಡ ಶತಾಬ್ದನೇರೋಹ. ಪರಶುರಾಮ ಕ್ಷೇತ್ರ ಬೌದ್ಧಾವತಾರ ನೇತ್ರಾವತಿ ನದಿ ತೀರೆ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನೆ. ಅಸ್ಮಿನ್ ಕ್ಷೇತ್ರ ಅಂಗ ಸಂಸ್ಥಾ ಕರಿಕಲ್ ರಾಮ ಮಂದಿರ ಕ್ಷೇತ್ರ
अस्मिन् वर्तमाने व्यावहारिके चान्द्रमानेनस्य प्रभवादि षष्ठी संवत्सराणाम् श्रीमतो श्री क्रोधी नाम संवत्सरे दक्षिणायने श्रावण मासे कृष्णपक्षे अस्मिन् दिने शुभ नक्षत्र शुभ योग शुभ कर्ण एवं गुण विशेषेण विशिष्टायाम् अस्यां शुभतिथौ श्री भगवताग्नेय भगवत् कैंकर्य रूपं चातुर्मास्य स्वीकृत श्री ब्रह्मानंद गुरुभ्यो नमः संपूर्णानुग्रह फल सिद्धिरस्ते अस्मिन् क्षेत्रे आगमित मणकुळे नैट्की तलंग बेळलखंड मणकुळे कूटದ समस्त नामधारी गुरुभक्त शिष्य वृंद जनानां क्षेम स्थैर्य विजय वीर्य आयु आरोग्यभाग्य सिद्धिरस्ते धन खनकादि सकल सौभाग्य सिद्धिरस्ते धर्मार्थ काम्य मोक्ष चतुर्विध फल पुरुषार्थ सिद्धिरस्ते उद्योग स्थल व्यवहार स्थल व्यापार स्थल सामाजिक क्षेत्र धार्मिक क्षेत्र दिने दिन उत्तरोत्तर अभिवृद्धिरस्ते ओम आदित्यादि नवग्रह दोष निवारणार्थ आध्यात्मिक आदिदैकादि बौद्धिक त्रिविधय तापत्रय निवारणार्थ मनोवांचित फल सिद्धिरस्ते श्री ब्रह्मानंद गुरुभ्यो नमः संपूर्णानुग्रह फल सिद्धिरस्ते अस्मिन् दिने अस्मिनाले आचार्य मुखेन श्री गुरु पादुका पूजांच करिष्ये तत्पूर्वे कलश पूजांच करिष्ये कलशस्य मुखे विष्णुकण्ठे लक्ष्मी समाश्रिता मूले तत्र स्थितो ब्रह्म मध्यमातृगणास्मदा कुक्षौ तु सागरा सर्वे सप्तद्वीपा वसुन्धरा ऋग्वेदो अथर्ववेदो सामवेदो अथर्वण अंगैष्टसहिता सर्वे कलशन्तु समाश्रितायां तदेव पूजातं दुरितक्षयकारका गंगे चैमने चैव गोदावरी सरस्वती नर्मदा सिंधु कावेरी जलस्मिन् करो सकल नदी जल सप्तमावाहयामि स्थापयामि पूजयामि पूजा स्थलानि प्रोक्ष्य पूजा पुष्पाणि प्रोक्ष्य पूजा द्रव्याणि प्रोक्ष्य यति राजाय विद्मः यति श्रेष्ठाय धीमहि तन्नो सद्गुरु प्रचोदयात् श्री गुरुपादुकाभ्य नमः हस्तयो ओर्ध्वं समर्पयामि पादारविन्दयोः पाद्यं पाद्यं समर्पयामि मुखे आचमनीम् आचमनीम् आचमनीं समर्पयामि शुद्धोदक स्नानाञ्च करिष्ये ओम आपो इष्ठामयो भुवः स्नान ऊर्जे ददातन महेरणाय चक्षुषे यो वश्यवतमो रसः तस्य भाजयते अन उशते रेमातरः तस्मा अरङ्गमामो यश्चक्षयाय जन्मत आपो धनियता तनः शुद्धोदक स्नानां समर्पयामि क्षीरस्नानाञ्च करिष्ये आप्यायस्व समेतुत विश्वतस्व मरुष्णियं भववाजस्य सङ्गतेन क्षीरेण स्नपयामि क्षीरस्नानां समर्पयामि अतः शुद्धोदक स्नानं समर्पयामि दधि स्नानाञ्च करिष्ये दधि क्रावण्य अकारिशं जिष्णोरस्वस्य वाजिनः सुरभिनो मुखाकरत्न आयोगं शितार्षत धुध्ना स्नपयामि दधि स्नानानन्तर शुद्धोदक स्नानं समर्पयामि आज्य स्नानाञ्च करिष्ये शुक्रमसि ज्योतिरसि तेजोषि देवो वत्सवितोत्पुनः त्वच्चिद्रेण पवित्रेण वसो सूर्यस्य रश्मिभिः आज्य स्नानं समर्पयामि मधु स्नानाञ्च करिष्ये मधुवातारुतायते मधुक्षरन्ति सिन्धवः मार्जयेन सन्तोषसे मधुनक्ता मुतोषसो मधुमत्वार्तिवम्रजः मधु स्नानं समर्पयामि शर्करा स्नानं च करिष्ये स्वाधु भवस्य दिव्याय जन्ममे स्वाधुरिन्द्राय सहवेतु नाम्ने स्वाधुमित्राय वरुणाय वायुवे बृहस्पते शर्करा स्नानं समर्पयामि पुनः शुद्धोदक स्नानं च करिष्ये तच्चन्योरारुणेन घातुं यज्ञाय घातुं यज्ञपतये दैवी स्वस्तिरस्तु न स्वस्तिर्मानुषेभ्यः ऊर्ध्वं दिगातु देशजं शन्नो अस्तु द्विपदे शञ्चतुष्पदे ॐ शान्ति शान्ति शान्तिः ॐ भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठवागं स्वस्थनोभिः विषेम देवहितं यदायुः स्वस्ति नो इन्द्रो रुद्धश्रवाः स्वस्ति न पूषा विश्ववेदाः स्वस्ति न साक्षो अरिष्टनेमि स्वस्ति नो बृहस्पतिर्दधातु ॐ शान्ति शान्ति शान्तिः ॐ नमो ब्रह्मणे नमो अस्त्वग्ने नमः पृथिव्यै नमो ओषधीभ्यः नमो वाचे नमो वाचस्पतये नमो विष्णवे बृहते करोमि ॐ शान्ति शान्ति शान्तिः श्री गुरुपादुकाभ्य नमः अलंकारासनांगं देवे शंगीकुरुदयानिद अलंकारासनत्तक्कारलहेण्डुम् ओम इमं वस्त्राणि पीवसावसात इवोर्च्छिद्यरूपमन्त्राः ताः वः वस्तोस्पद विश्वरूपाण्यं विश्वं वस्त्रध्वं समर्पयामि धूमिर्धेनुर्धरणे लोकधारणे उद्धृता शिवनाहेण कृष्णेन शतबाहुना मृत्तिके हनुमे पापं विनमया दुष्टं कृतं तया हतेन पापेन देवान्तो शरदं शतम्
कस्तूरितिलकं धारयामि गन्धद्वारां दुरादर्शां नित्यपुष्ठां करेषिणीं ईश्वरी एकं सर्वभूतानां तामिहोपक्वयेष्यं दिव्यपरिमलगन्धां धारयामि आवरणार्थक्षतानि समर्पयामि योपां पुष्पं मेधा पुष्पवान् पितावान् कुसुमान् भवति चंद्रमा वापां पुष्पं पुष्पवान् पितावान् कुसुमान् भवति एवं मेधा योपामायतनं मेधा आयतनवान् भवति पुष्पैः पूजयामि नाम पूजां च करिष्ये अस्मद्गुरुभ्यो नमः अस्मत्परमगुरुभ्यो नमः श्रीमते रामानुजाय नमः श्रीमते शतघोपाय नमः श्रीमध्यामनमुने नमः ओम श्रियाय नमः ओम श्रीधराय नमः ओम केशवाय नमः ओम नारायणाय नमः ओम माधवाय नमः ओम गोविंदाय नमः ओम विष्णुवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः ओम पद्मनाभाय नमः ओम दामोदराय नमः ओम संकर्षणाय नमः ओम प्रद्युम्नाय नमः ओम अनिरुद्धाय नमः ओम रामाय नमः ओम रामभद्राय नमः ओम रामचंद्राय नमः ओम शाश्वताय नमः ओम राजीवलोचनाय नमः ओम श्रीमते नमः ओम राजेन्द्राय नमः ओम रघुपुंगवाय नमः ओम जानकी वल्लभाय नमः ओम श्री ब्रह्मानंद गुरुभ्यो नमो नमः नाम पूजां समर्पयामि धूपोत्तम आग्रेय सर्वदेवानां धूपोऽहं प्रतिहूयताम् आनन्दधूपमाघ्रापयामि एकारतिदीपां च करिष्ये जातवेदो पद्मं निरवतिं मम पशोगश्रमय्यमाम अजीवनं च दिशो दशः हिरण्यपात्रमदो पूर्णं ददाते मदव्योसानेति एकदा ब्रह्मणोपहरते एकदैवेजमान आयुस्थेजो ददाते ओम गुरवे सर्वलोकानां दिशचे भवरोगिणां निधये सर्वविद्यानां दक्षिणामूर्तये नमः श्रीगुरुभ्यो नमः एकारतदीपान् दर्शयामि बोध्यासनतक्करळवेण्ढम् ओम प्राणाय स्व अपनाय स्व उदानाय स्व व्यानाय स्व समानाय स्व ब्रह्मणे नमः नैवेद्यं समर्पयामि मध्ये मध्यं व्रतपानीं समर्पयामि अर्घ्यपाद्याचमनीं समर्पयामि नान्ते जगतिष्ठितः तस्य प्रकृतिलीनस्य अपरस्य महेश्वरः ॐ साङ्गृह्णेष्वहदेत इमां घनताग्ं सङ्गृह्णानेते द्वादशारचने रचनाः भवते द्वादशा मासा संवत्सरा हेमावरुन्धे मौञ्जो भवते ऊर्ध्वं एतत्कर्म दुग्धेन समृद्धे शासनपरैर्मदाचार्य पुरोगमे सर्वेश्वपूर्वैराचार्य सत्कृतायास्तु मङ्गलम् कायेन वाचा मनसेन्द्रिय वा बुद्ध्यात्मना भावहृते स्वभावात् करोमि अद्य सकलं परस्मै सर्वं श्री ब्रह्मानंद गुरुभ्यो नमो नमः पादुकार्पणमस्तु
ಚಾತುರ್ಮಾಸ ಸನ್ಯಾಸಿಗಳು ಬರೀ ಅವರವರ ಜಾತಿಗೆ ಸೀಮಿತವಾಗಿ 100-200 ಜನ ಸೇರಿಸ್ಕೊಂಡು ಮಾಡುವಂಥ ಕೈಂಕರ್ಯ ಇಲ್ಲ. ಇದೊಂದು ಉತ್ಸವದ ರೀತಿಯಲ್ಲಿ ಆಗಬೇಕು. ಸಮಗ್ರ ಮನುಕುಲಕ್ಕೆ ಸಂದೇಶವನ್ನು ನಮ್ಮ ಋಷಿಮುನಿಗಳು, ನಾವು ಈಗಾಗಲೇ ಹೇಳಿದಾಗೆ ನಮ್ಮ ಋಷಿಮುನಿಗಳ ಸಂದೇಶ ಏನಿತ್ತು, ಈ ದೇಶದ ಕಾನೂನಿನ ಸಂದೇಶ ಏನಿದೆ, ಎಲ್ಲವೂ ಒಂದೇ ಆಗಿರ್ತದೆ. ಎಲ್ಲರನ್ನೂ ಸಮಾನವಾಗಿ ಪ್ರೀತಿಯಿಂದ ಮುಖ್ಯವಾಹಿನಿಗೆ ತರಬೇಕು. ಸನ್ಯಾಸಿಗಳು ನಾವೊಬ್ಬರೇ ಏಕಾಂತದಲ್ಲಿ ಇದ್ದುಕೊಂಡು ಸಾಧನೆ ಮಾಡಿ ನಾವು ಆನಂದವನ್ನು ಅನುಭವಿಸ್ಬೋದು, ಭಗವತ್ ಪ್ರಾಪ್ತಿಯನ್ನು ಮಾಡ್ಬೋದು. ಅದರ ಒಟ್ಟೊಟ್ಟಿಗೆ ಒಂದು ರೈಲಿನ ಇಂಜಿನ್ ಹೇಗೆ ತನ್ನಲ್ಲಿರುವಂಥ ಬೋಗಿಗಳನ್ನು ಒಂದು ಕಡೆಗೆ ಮುಟ್ಟಿಸ್ತದೆ, ಅದೇ ಥರ ರೈಲಿನ ಇಂಜಿನ್ ಆಗಿ ಸನ್ಯಾಸಿ ಕೆಲಸ ಮಾಡುವಂಥ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಮಠಾಧೀಶರು, ಸನ್ಯಾಸಿಗಳು ಒಂದು ರೈಲಿನ ಇಂಜಿನ್ ಥರ ಕೆಲಸ ಮಾಡಿಕೊಂಡು ಅದಕ್ಕೆ ಇರತಕ್ಕಂಥ ಶಿಷ್ಯರನ್ನು ಬೋಗಿಗಳಾಗಿ ಎನಿಸಿಕೊಂಡು ಅವರನ್ನು ಮುಟ್ಟಬೇಕಲ್ಲಿ ಮುಟ್ಟಿಸ್ತಕ್ಕಂಥ ದೊಡ್ಡ ಕೈಂಕರ್ಯವನ್ನು ಮಾಡ್ತಾ ಇದ್ದೆ. ಆದ ಕಾರಣ ಈ ಕರಿಕಲ್ನಲ್ಲಿ ಚಾತುರ್ಮಾಸ ಭಾಳ ಒಂದು ಉತ್ಸವದ ರೀತಿಯಲ್ಲಿ ಎಲ್ಲ ಭಕ್ತರ ಒಂದು ಸಮ್ಮಿಲನದೊಂದಿಗೆ ಎಲ್ಲ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಇದೊಂದು ದೊಡ್ಡ ಆನಂದದ ಪರ್ವಕಾಲ ಅಂತ ಹೇಳ್ಬೋದು. ಶ್ರೀ ಗುರುಗಳಿಂದ ಗುರುಗಳ ಫೋಟೋ ಬಿಡುಗಡೆ ಆಗ್ತಾ ಇದೆ. ನಂತರ ಪಾದಪೂಜೆ. ಬ್ರಹ್ಮಜ್ಞಾನಿಯೇ ಧರ್ಮ ಚಿಂತನೆ ನಿಮ್ಮ ನಿತ್ಯ ವಚನದಿ ಪರಮ ಪೂಜ್ಯ ಸಂತ ಶ್ರೇಷ್ಠ ಬ್ರಹ್ಮಾನಂದರೇ ಯತಿ ಬ್ರಹ್ಮಾನಂದರೇ ಪುಣ್ಯ ಪಾದಕ್ಕೆ ಪುಷ್ಪ ಅರ್ಚನೆ ಪಾಲಿಸಿ ಗುರುವೇ ಬ್ರಹ್ಮಜ್ಞಾನಿಯೇ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನಮೋ ನಮಃ ಸ್ವಾಮೀಜಿ ನಮೋ ನಮಃ. ಓಂ ಧ್ರುವಂತೋ ರಾಜಾವರಣೋ ಧ್ರುವಂ ಭೋಗೋ ಬೃಹಸ್ಪತಿ ಧ್ರುವಂ ಚಂದ್ರಶ್ಚಗ್ನಶ್ಚ ರಾಷ್ಟ್ರಂ ಧಾರಯತಾ ಗೃಹಂ ಸುಮೂರ್ತಸ್ತೆ ಸ್ವಸ್ತಿರ್ಣಯನ್ನಂತೋ ತಥಾಸ್ತೆ. ಶ್ರೀ ಗೋವಿಂದ ಗೋವಿಂದ ಗೋವಿಂದಾದ್ಯ ಶ್ರೀ ಭಗವತ ಮಹಾಪುರುಷಸ್ಯ ಮಹಾವಿಷ್ಣುರಾಜ್ಞೇಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣಾ ದ್ವಿತೀಯವರಾಬ್ದರ್ಶೆ ಶ್ವೇತವರ ಕಲ್ಪೆ ವೈವಸ್ಪತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬದ್ಧೀತೆ ಭಾರತವರ್ಷ ಭರತಖಂಡ ಶಕಾಬ್ದನೇರ ಕೃಷ್ಣ ಕಾವೇರಿ ಗೋದಾವರ್ಯ ಮಧ್ಯಪ್ರದೇಶ ಅಸ್ಮಿನ್ ವರ್ತಮಾನ ಯಾವ ಆರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದ ಷಷ್ಠಿ ಸಂವತ್ಸರಾಣಾನಾಂ ಶುಭನಕ್ಷತ್ರ ಹೃದಯೋಗ ಶುಭಕರ್ಣ ಏವಂ ಗುಣವಿಶೇಷೇಣ ವಿಶಿಷ್ಟಾಯಾಂ अस्यां शवतितौ श्री भगवताग्नेय भगवत्किंकरूपं चातुर्मास्य स्वीकृत श्री ब्रह्मानंद गुरुभ्यो नमः संपूर्णानुग्रह फल सिद्धिरस्ते. अस्य यजमानस्य नामधेयस्य मंजुनाथ नामधेयस्य मघा नक्षत्र सिंह राशौ जाताय ज्योति नाम्न्याः पुष्य नक्षत्र कर्कटक राशौ जातस्य
मनीष नामदेशस्य मघानक्षत्र सिंहराशौ जातस्य पूर्वी नाम्ने पूर्वाषाढ़ नक्षत्र धनुर्राशौ जातस्य गजानन नामधेयस्य सिंहराशि मघानक्षत्रे जातस्य अनुराधा नक्षत्र वृश्चिकराशौ जातस्य प्रियंका नाम्ने पूर्वाषाढ़ नक्षत्र धनुराशौ जातस्य पिंगलां पद्ममालिनीं चंद्रां हिरण्मयीं लक्ष्मीं जातवेदो महावः आभ्यां यत्करणीं यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीं मनपगामिनीं यस्यां हिरण्यं प्रभूतं घावो दाश्विश्वानविन्देहं पुरुषानहं पद्मप्रे पद्मिने पद्महस्ते पद्मालये पद्मदलायताक्षे विश्वप्रिये विष्णुमनोनकूले तत्पादपद्मं मयि सन्निधत्स्व श्रीगुरुपादुकाभ्यो नमो नमः शुद्धोदकस्नानां समर्पयामि अत अलङ्कारासनतत्कलवेण्ढिम् इमं वस्त्राणि देवसावसात इवो रक्षिद्ररूपमन्त्र आवस्तोष्वद विश्वरूपाण्यं विश्वं वस्त्रद्वयं समर्पयामि नित्यभष्टाङ्गरेषिणीम् ईश्वरी एकं सर्वभूतानां तामिहोपत्तेष्यहं दिव्यपरिमलगन्धां धारयामि आयने ते परायणे दुर्वारो अन्तविष्पिणे रथाश्वपुण्डरीकाणि सुमन्त्रस्य ग्रहाय मे आभरणार्थक्षतानि समर्पयामि होतां पुष्पं वेदा पुष्पवान् पूजावान् पुष्पवान् भवति चंद्रमापां पुष्पं पुष्पवान् प्रजावान् पुष्पवान् भवति एवं वेद योपामायतनं वेद आयतनवान् भवति पुष्पैः पूजयामि नाम पूजां च करिष्ये ओं श्रीरामाय नमः ओं रामभद्राय नमः ओं रामचंद्राय नमः ओं शाश्वताय नमः ओं राजीवलोचनाय नमः ओं श्रीमते नमः ओं राजेन्द्राय नमः ओं रघुपुंगवाय नमः ओं जानकीवल्लभाय नमः ओं धियत्रे नमः ओं विश्वामित्रप्रियाय नमः ओं दान्ताय नमः ओं शरण्यत्राणतत्पराय नमः ओं मौलिप्रमतनाय नमः ओं अग्नये नमः ओं सत्यवाचे नमः ओं सत्यविक्रमाय नमः ओं सत्यव्रताय नमः ओं व्रतफलाय नमः ओं सदा हनुमदाश्रयाय नमः ओं कौसल्याय नमः ओं करध्वंसिने नमः ओं वीरदावदपण्डिताय नमः विभीषणपरित्रात्रे नमः रघोदण्डकण्डनाय नमः ओं श्री ब्रह्मानंद गुरुभ्यो नमो नमः नाम पूजान् समर्पयामि धूपोत्तम आग्रेय सर्वदेवानां धूपोऽहं प्रतीहताम् दूरसे दूरदूरन्तं यस्मान् दूरसे तन्दूर्भयं वयं दूर्वामस्तं देवनामसे आनन्दधूपमाघ्रापयामि पद्मं निर्वृतं नमः पशो विश्वमेय मम अजीवनं च दिशो दशः हिरण्यपात्रमदो पूर्णं ददाते मदैहेसाने तु एकदा ब्रह्मणोपहरते एकदैवजमान आयुस्थेजो ददाते ध्यानमूले गुरोमूर्ति मन्त्रमूले गुरोपदम् विद्यामूले गुरो वाक्यं मोक्षमूले गुरुकृपा ओम राजाधिराजाय प्रशेषायिने नमो वयं श्रवणाय कूर्मे शमे कामान् कामकामाय मह्यं कामेश्वरो वै श्रवणं ददातु कुबेराय वै श्रवणाय महाराजाय नमः ओम यज्ञेन यज्ञमेधन्त देवातानि धर्माणि प्रथमान्यासन्ना तेहनाकं हेमानश्चन्त यत्र पूर्वे साध्यासन्त देवा मङ्गलाशासनपरैर्मदाचारपुरोगणे सर्वेश्व पूर्वैराचार्ये सत्कृतायास्तु मङ्गलम् ಶ್ರೀ ಮಂಜುನಾಥ ವೀರಪ್ಪ ನಾಯಕ್ ಹಾಗೂ ಗಜಾನನ ವೀರಪ್ಪ ನಾಯಕ್ ಸಹೋದರರು ಹೋಟೆಲ್ ಇಂದ್ರಪ್ರಸ್ಥ ಮಾಲಕರು ಮುರುಡೇಶ್ವರ ಇವರಿಂದ ಪಾದಪೂಜೆ ಸಂಪನ್ನಗೊಂಡಿದೆ. ಮಂತ್ರಾಕ್ಷತೆಯನ್ನು ಪಡೆದು ವೇದಿಕೆಯನ್ನು ತೆರವುಗೊಳಿಸಿದ ನಂತರ ನೇತ್ರಾಣಿ ಗಣೇಶ್ ಹರಿಕಂತ್ ನೇತ್ರಾಣಿ ಸ್ಕೂಬಾ ಡೈವಿಂಗ್ ಮಾಲಕರು ಮುರುಡೇಶ್ವರ ಇವರಿಂದ ಪಾದಪೂಜೆ.
जनन्त जीवा आकामेश्वरोपा पशुवो वदन्ते स्थानमन्द्रेषुनिर्गन्ध आनादेनुर्वादस्मानगोष्ठतोप ध्रुवन्तो राजा वृणो ध्रुवं भोगो बृहस्पतो ध्रुवन्त इन्द्रश्च अग्निश्च राष्ट्रं धारयता ध्रुवम् शुभमुहूर्तो अस्तु शस्त्रिणमन्नन्तो तथास्तु संकल्प्य श्री गोविंद 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 आद्य श्री भगवते महापुरुषस्य महाविष्णुराज्ञेः प्रवर्तमानस्य आद्य ब्रह्मणा द्वितीयभारतवर्षे श्वेतवरः कल्पे वैवस्वतमन्वन्तरे कलियुगे प्रथमापादे जम्बुद्वीपे भारतवर्षे भरतखण्डे शकाब्धमेरे कृष्णकावेरी गोदावर्याः मध्यप्रदेशेऽस्मिन् वर्तमाने व्यावहारिके चान्द्रमानेन अस्य प्रभवादि षष्ठी संवत्सराणाम् शुभनक्षत्र शुभयोग शुभकर्ण एवं गुणविशेषेण विशिष्टायाम् अस्यां शपथतो श्री भगवताज्ञेय भगवत्कैङ्कर्यरूपं चातुर्मास्य स्वीकृत श्री ब्रह्मानंद गुरुभ्यो नमः संपूर्णानुग्रह फलसिद्धिरस्ते अस्य यजमानस्य नामधेयस्य गणेश नामधेयस्य वृषभा राशि मृगशिरा नक्षत्रे जातस्य यजमान यशोधा नाम्नी अनुराग नक्षत्र ऋषिकराशो जातस्य मित्रेयी नाम्नी निगा नक्षत्र सिंहराशो जातायाः निहाल नामधेयस्य अनुराग नक्षत्र ऋषिकराशो जातस्य ओम राजीवलोचनाय नमः ओम श्रीमते नमः ओम राजेन्द्राय नमः ओम रघुपुंगवाय नमः ओम जानकीवल्लभाय नमः ओम जयत्रे नमः ओम विश्वामित्रप्रियाय नमः ओम सूर्याय नमः ओम चंद्राय नमः ओम मंगलाय नमः ओम बुधाय नमः ओम गुरवे नमः ओम शुक्राय नमः ओम शनेश्वराय नमः ओम राहुवे नमः ओम केतवे नमः नमः सूर्याय चंद्राय मंगलाय बुधाय च गुरु शुक्र शनिभ्यश्च राहुवे केतवे नमो नमः एतदेवान आयस्थेषो ददाते ब्रह्मानन्दं सकलसुखदं केवलं ज्ञानमूर्तिं गङ्गातीतं गगनसदृशं तत्त्वमस्यादिलक्ष्यम् एकं नित्यं निर्मलमचलं सर्वदं साक्षिभूतं भावातीतं त्रिगुणरहितं सद्गुरुं तं नमाम्यहं श्रीगुरुपादुकाभ्यो नमः प्राण अप्राण समान उदानयान ब्रह्मणे नमः धनेरत्याघोरेक अमृतत्वमानुषः परेणनाकं निहितं गहायद्राजतो यद्यतो विशन्तो वेदान्तविज्ञानसुनिश्चितार्था सन्न्यासयोगद्यतोऽश्रुतसत्या ते ब्रह्मलोके तदरान्तकाले परामृतात्पर्यमुच्यन्ते सर्वे बर्हन्यपाप्नं परमेश्वभूतं यत्पुण्डलोकं परमद्यसंहस्तं तत्रापदेहं गगनं शोकस्तस्मिन्नदन्तं दयवासुतौहम् यो वेदादोषरः प्रोद्धो वेदान्तोऽवृतश्चितः तस्य प्रकृतिलीनस्य यत्परः महेश्वरः गुरवे सर्वलोकानां दिशते भवरोगिणाम् निधे सर्वविद्यानां दक्षिणामूर्तये नमः मङ्गलाशासनपरोर्मदाचार्यपुरोगमे सर्वैश्वर्योराचार्यै सत्कृतायाश्च मङ्गलम् कायेन वाचा मनसेन्द्रियेण बुद्ध्यात्मना बाधन्ते स्वभावान् करोमि अद्य सकलं परस्मै सर्वं श्री ब्रह्मानंद गुरुभ्यो नमः पादुकार्पणमस्तु आनंद स्वामी महाराज की ಶ್ರೀರಾಮಕ್ಷೇತ್ರ ಸಂಸ್ಥಾನ ಪೀಠಾಧೀಶಕಿ ನೇತ್ರಾಣಿ ಅಡ್ವೆಂಚರ್ಸ್ ಮುರುಡೇಶ್ವರ ಇದರ ಮಾಲಕರಾದ ನೇತ್ರಾಣಿ ಗಣೇಶ್ ಹಾಗೂ ಅವರ ಕುಟುಂಬದವರಿಂದ ಪಾದಪೂಜೆ ಸಂಪನ್ನಗೊಂಡಿರುತ್ತದೆ. ನಂತರ ಗುರುಗಳಿಗೆ ಫಲಪುಷ್ಪವನ್ನ ಅರ್ಪಿಸಿ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬಹುದು. ಮುಖಂಡರಾದಂತ ಆನಂದ್ ಶೆಟ್ಟಿ, ಸುಭಾಷ್ ಶೆಟ್ಟಿ ಅವರು, ಶಂಕರ್ ಶೆಟ್ಟಿ ಅವರು, ಉದಯ್ ಶೆಟ್ಟಿ ಅವರು, ಮಾರುತಿ ಶೆಟ್ಟಿ ಅವರು, ಗಜಾನಂದ್ ಶೆಟ್ಟಿ, ಚಿಕ್ಕಣ್ಣ ಶೆಟ್ಟಿ, ನೀಲೇಶ್ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ಸುಧಾಕರ್ ವಸಂತ್ ಶೆಟ್ಟಿ, ಹೀಗೆ ಹಲವು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತಿಸ್ತಾ ದಯವಿಟ್ಟು ಅವರು ವೇದಿಕೆಗೆ ಕೊಳ್ಳಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಶೆಟ್ಟಿ ಸಮಾಜದ ಎಲ್ಲ ಸರ್ವ
ಸರ್ವ ಬಾಂಧವರ ಪರವಾಗಿ ಈ ಕಮಿಟಿಯ ಎಲ್ಲ ಸದಸ್ಯರು ಆಗಮಿಸಿದ್ದು ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ.
34ನೇ ದಿನದ ಚಾತುರ್ಮಾಸ ಕಾರ್ಯಕ್ರಮದ ಅಂಗವಾಗಿ ಮಣಕುಳಿ ಕೂಟದ ಹಾಗೂ ಉಪಕೂಟಗಳಾದಂತಹ ತಲಾಂಗು, ಬಿಳಲುಕಂಡ ಮತ್ತು ಹೈದಕಿ ಕೂಟಗಳಿಂದ 1,43,000 ರೂಪಾಯಿಗಳ ಪಾದರಣಿಕೆಯನ್ನು ಸಮರ್ಪಿಸಿ ಗುರು ಪಾದಪೂಜೆಯನ್ನ ನೆರವೇರಿಸಿದ್ದಾರೆ. ಎಲ್ಲ ಸದ್ಭಕ್ತರಿಗೂ ಕೂಡ ಗುರುಗಳ ಆಶೀರ್ವಾದ ಇರಲಿ. ಇಲ್ಲಿನ ಸಂಪೂರ್ಣ ಕಾರ್ಯಕ್ರಮ ಮಣಕುಳಿ ಕೂಟದ ಮಣಕುಳಿ, ತಲಾಂಗು, ಬಿಳಲುಕಂಡ ಹಾಗೂ ಪೂರ್ಣಗೊಳಿಸಿಯೇ ಎಲ್ಲ ಸದ್ಭಕ್ತರು ತೆರಳಬೇಕು. ಪಾದಪೂಜೆಯ ನಂತರ ಮಹಾ ಅನ್ನ ಸಂತರ್ಪಣೆ ನಡೆಯಲಿದ್ದು ಸಂಜೆ 6:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ. ಇಂದು ಬಸವ ಬಿ ಗುತ್ತೇದಾರ್ ಕಲಬುರಗಿ ಇವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ನಾಳೆ ದಿನಾಂಕ 24/8/2024 ಲಕ್ಷ ತುಳಸಿ ಅರ್ಚನೆ ಕಾರ್ಯಕ್ರಮ ನಡೆಯಲಿದ್ದು ಬೆಳಗ್ಗೆ 9 ಗಂಟೆಯಿಂದ ಈ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ಸದ್ಭಕ್ತರು ಕೂಡ ಲಕ್ಷ ಉಪಸ್ಥಿತರಿರಬೇಕು. ವೇದಿಕೆಯನ್ನು ತೆರವುಗೊಳಿಸಬೇಕು. ವಿಶ್ವಾಮಿತ್ರ ಪ್ರಿಯ ಮಾನಸ ನಿನ್ನ ನೆನೆವ ಮನ ಪಾವನ. ದಯವಿಟ್ಟು ಭಕ್ತಾದಿಗಳು ಸ್ವಲ್ಪ ಸಾವಧಾನದಿಂದ ವರ್ತಿಸಬೇಕು. ದಯವಿಟ್ಟು ಯಾರು ಗಡಿಬಿಡಿ ಮಾಡಬೇಡಿ. ಮಂತ್ರಾಕ್ಷತೆಯನ್ನ ಗುರುಗಳಿಂದ ಮಂತ್ರಾಕ್ಷತೆಯನ್ನ ಪಡೆಯುತ್ತಿದ್ದಾರೆ. ಅವರ ನಂತರ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಶಿರಾಲಿಯ ಶ್ರೀ ಎಂ.ಡಿ. ನಾಯ್ಕ್ ಹಾಗೂ ಅವರ ಕುಟುಂಬದವರು ಇವರ ತಂಡ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಲಿದೆ. ಅದು ನಂತರ ದಯವಿಟ್ಟು ನಮ್ಮೆಲ್ಲ ಸದ್ಭಕ್ತರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆಯಬಹುದು. ಪೂರ್ವಭಾವಿಯಾಗಿ ಸೇವಾ ಕಾರ್ಯಕರ್ತರು ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ಬಸವ ಬಿ ಗುತ್ತೇದಾರ್ ಕಲ್ಲೂರು ಇವರ ನಂತರ ಕುಮಟ ಗಜನಾಯ್ಕ ಅವರು ಮಾಡಿಕೊಡ್ಬೇಕು. ನಾಳೆ ಲಕ್ಷ ತುಳಸಿ ಅರ್ಚನೆಗೆ ತುಳಸಿಯನ್ನು ಸಮರ್ಪಿಸುವವರು, ತುಳಸಿ ದಳವನ್ನು ಸಮರ್ಪಿಸುವವರು ಇಂದು ಸಾಯಂಕಾಲದ ಒಳಗಡೆ ಶ್ರೀ ಕ್ಷೇತ್ರಕ್ಕೆ ತುಳಸಿ ದಳಗಳನ್ನ ಅರ್ಪಿಸಬಹುದು. ಎಲ್ಲ ಸದ್ಭಕ್ತರು ಕೂಡ ನಾಳೆಯ ಲಕ್ಷ ತುಳಸಿ ಅರ್ಚನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ಪ್ರತಿದಿನ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಗುರುಗಳ ಮಠದ ಭಕ್ತರು ಆಗಮಿಸುತ್ತಿದ್ದು ಎಲ್ಲ ಸದ್ಭಕ್ತರು ಕೂಡ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಗುರುಗಳ ಆಶೀರ್ವಾದಕ್ಕೆ ಒಳಗಾಗ್ತಾ ಇದ್ದಾರೆ. ಇಂದು ವಕೀಲ ಸಂಘದ ಹಲವು ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಚಾತುರ್ಮಾಸ ಕಮಿಟಿಯ ಪರವಾಗಿ ಸ್ವಾಗತಿಸುತ್ತೇವೆ. ಅವರು ಕೂಡ ಗಜರಾಜ್ ಕುಂಟ ಇವರು ಗುರುಗಳಿಗೆ ಫಲಪುಷ್ಪಗಳನ್ನ ಅರ್ಪಿಸಿದ ನಂತರ ವಕೀಲ ಸಂಘದ ಮುಖಂಡರು ದಯವಿಟ್ಟು ವೇದಿಕೆಗೆ ತೆರಳಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಶಿರಾಲಿಯ ಹಿರಿಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಎಂ.ಡಿ. ನಾಯ್ಕ್ ಹಾಗೂ ಅವರ ಕುಟುಂಬದವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರ ನಂತರ ಬಸವ ಬಿ ಗುತ್ತೇದಾರ್ ಕೆಲ್ಲೂರು ಈಡಿಗ ಇವರು ಸಂಗೀತ ಕಲಾವಿದರು. ಇವರ ತಂಡ ಶ್ರೀಗಳಿಗೆ ಫಲಪುಷ್ಪಗಳನ್ನ ಅರ್ಪಿಸಲಿದ್ದಾರೆ. ಒಂಬತ್ತು ಗಂಟು ಸ್ಥಿರ ದಿವ್ಯ ನಂಟು ಅವಧೂತ ಲೋಕಾಮರ ಸಮಸ್ತ ಲೋಕಧಾರಕನೇ. 6:30ಕ್ಕೆ ಬಸವ ಬಿ ಗುತ್ತೇದಾರ್ ಕಲಬುರಗಿ ಇವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ಇದೇ ವೇದಿಕೆಯಲ್ಲಿ ಪ್ರತಿದಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ನಾಳೆ 24/8/2024 ಶ್ರೀ ಶಕ್ತಿ ವೀರ ಮಾರುತಿ ಕಿನ್ನರ ಯಕ್ಷಗಾನ ಮಂಡಳಿ
ಕಾಗಾಲಿ ಕುಂಟ ಇವರಿಂದ ದ್ರೌಪದಿ ಪ್ರತಾಪ ಎಂಬ ಸುಂದರವಾದಂತ ಪೌರಾಣಿಕ ಯಕ್ಷಗಾನ ದಿನಾಂಕ 25/8/2024 ಪ್ರಸಾದ್ ಭಟ್ಕಲ್ ಇವರ ಸಂಯೋಜನೆಯಲ್ಲಿ ಕೃಷ್ಣ ಸಂಧಾನ. ದಿನಾಂಕ 26/8/2024 ಶ್ರೀಕೃಷ್ಣ ರುಕ್ಮಿಣಿ ಎಂಬ ಹರಿಕೀರ್ತನೆ ಪ್ರತಿಮಾ ಕಡೂರ್ ಇವರಿಂದ ಹರಿಕೀರ್ತನೆ ಶ್ರೀಕೃಷ್ಣ ರುಕ್ಮಿಣಿ ಕಲ್ಯಾಣ. ದಿನಾಂಕ 27 ಯಕ್ಷಗಾನ ವೈಭವ ಪಂಸಾಲೆ ಪ್ರತಿಷ್ಠಾನ ಭಾಗವತರು ಇವರಿಂದ ಯಕ್ಷಗಾನ ವೈಭವ. ದಿನಾಂಕ 28/8/2024 ನಾಗರಾಜ ಮಧ್ಯಸ್ಥ ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ನೃತ್ಯ ಹರಿಶ್ಚಂದ್ರ ಯಕ್ಷಗಾನ ಸತ್ಯ ಹರಿಶ್ಚಂದ್ರ. ದಿನಾಂಕ 29/8/2024 ಶ್ರುತಿಯ ಕಾಳುಕಟ್ಟೆಯ ಇವರಿಂದ ಹಾಸ್ಯ ಕಲಾವಿದರಿಂದ ಶ್ವೇತ ಕುಮಾರ ಚರಿತ್ರೆ. ದಿನಾಂಕ 30/8/2024 ರಾಮಕಾರುಣ್ಯ ಕಲಾ ಸಂಘ ಸಂಯೋಜನೆಯಲ್ಲಿ ಯಕ್ಷಗಾನ ತ್ರಿಜನ್ಮ ಮೋಕ್ಷ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸದ್ಭಕ್ತರು ಉಪಸ್ಥಿತರಿರಬೇಕು. ವಕೀಲ ಸಂಘದ ಹಿರಿಯ ವಕೀಲರಾದ RR ಶ್ರೇಷ್ಠಿಯವರ ಜೊತೆಗೆ ಅವರ ಎಲ್ಲ ತಂಡದವರು ಇಲ್ಲಿ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆಯಬಹುದು. ಅವರಿಗೆ ಚಾತುರ್ಮಾಸ ಕಮಿಟಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗುರುವೇ ನಮಃ ಗುರುವೇ ನಮಃ. 34ನೇ ದಿನದ ಚಾತುರ್ಮಾಸ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಮಣಕುಳಿ ಹಾಗೂ ಅದರ ಉಪಕೂಟಗಳಾದಂತ ತಲಾಂಬು, ಹೈಡ್ಕಿ, ಬೆಳಲುಕಂಡ ಇದರ ಜವಾಬ್ದಾರಿ ಇರ್ತದೆ. 1,43,000 ರೂಪಾಯಿಗಳ ಗುರು ಕಾಣಿಕೆಯನ್ನ ಸಮರ್ಪಿಸಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಮಣಕುಳಿಯ ಈ ತಂಡ ನಿರ್ವಹಿಸಬೇಕಾಗಿದೆ. ಜೊತೆಗೆ ಶ್ರೀ ಅಣ್ಣಪ್ಪ ಶಂಕರ್ ನಾಯ್ಕ್ ಹೆಬ್ಳೆ, ಶ್ರೀಧರ್ ಎಸ್ ನಾಯ್ಕ್ ಮಣಕುಳಿ, ದೇವಯ್ಯ ಮಾಸ್ತಪ್ಪ ನಾಯ್ಕ್, ನಾಗರಾಜ್ ಸನ್ಯಾರ್ ನಾಯ್ಕ್, ರಾಜೇಂದ್ರ ಮಾಸ್ತಪ್ಪ ನಾಯ್ಕ್, ಲಕ್ಷ್ಮೀಶ್ ಮಂಜಪ್ಪ ನಾಯ್ಕ್, ಪದ್ಮಾವತಿ ಜಟ್ಟಪ್ಪ ನಾಯ್ಕ್ ಮಠನ್ಮನೆ, ಆರತಿ ಮಾರುತಿ ನಾಯ್ಕ್ ಕಂಠದಮನೆ, ರವಿ ಅನಂತ್ ನಾಯ್ಕ್ ತಲಾನ್ ಇವರೆಲ್ಲರೂ ಕೂಡ ಶ್ರೀ ಕ್ಷೇತ್ರಕ್ಕೆ 5,000 ರೂಪಾಯಿಗಳ ಗುರು ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಗುರುಗಳಿಂದ ಆಶೀರ್ವಾದ ಬರಲಿ. ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಗುರುಗಳಿಂದ ಗೌರವವನ್ನು ಸ್ವೀಕರಿಸಬೇಕು. ಅವರು ವೇದಿಕೆಗೆ ತೆರಳುವ ಪೂರ್ವದಲ್ಲಿ ನಮ್ಮ ಮಣಕುಳಿಯ ಮುಖಂಡ ಮಣಕುಳಿಯ MS ನಾಯ್ಕರವರು ವೇದಿಕೆ ಎದುರುಗಡೆ ಇರುವಂತಹ ಟೇಬಲ್ಗೆ ಬರಬೇಕು. ಪುಣ್ಯ ಪಾದಕ್ಕೆ
ಪಾಲಿಸಿ ಗುರುವೇ ಬ್ರಹ್ಮಜ್ಞಾನಿಯೇ ಧರ್ಮ ಚಿಂತನೆ ನಿಮ್ಮ ನಿತ್ಯ ವಚನದಿ ಪರಮ ಪೂಜ್ಯ ಸಂತ ಶ್ರೇಷ್ಠ ಬ್ರಹ್ಮಾನಂದರೇ ಯತಿ ಬ್ರಹ್ಮಾನಂದರೇ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನಮೋ ನಮಃ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನಮೋ ನಮಃ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನಮೋ ನಮಃ. ಸ್ವಾಮಿಯ ದಿವ್ಯ ಶಕ್ತಿಯೇ ರಾಮ ರಾಮ ಅಣ್ಣಪ್ಪ ಶಂಕರ್ ನಾಯ್ಕ್, ಶ್ರೀಧರ್ ಎಸ್ ನಾಯ್ಕ್, ಗೋರಯ್ಯ ಮಾಸ್ತಪ್ಪ ನಾಯ್ಕ್, ನಾಗರಾಜ್ ಸಮೂರ್ ನಾಯ್ಕ್, ರಾಜೇಂದ್ರ ಮಾಸ್ತಪ್ಪ ನಾಯ್ಕ್, ಲಕ್ಷ್ಮೀಶ್ ಲಿಂಗಪ್ಪ ನಾಯ್ಕ್, ರತ್ನಾವತಿ ಜಟ್ಟಪ್ಪ ನಾಯ್ಕ್ ಮತ್ತೊಮ್ಮೆ ರೂಪಾಯಿಗಳಂತೆ ಗಿರಿಕಾಣಿಕೆಯಾಗಿ ಸಮರ್ಪಿಸಿರುತ್ತಾರೆ. ಶ್ರೀ ಸತೀಶ್ ಕುಮಾರ್ ನಾಯ್ಕ್ ಹಾಗೂ ಸಹೋದರರು 10,000. ಪರ್ವಕಾಲದಲ್ಲಿ ಇಂದು ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಂತ ಮತ್ತು ಈಗಾಗಲೇ ಶ್ರೀಗಳ ಪಾದ ಪೂಜೆಯನ್ನ ನೆರವೇರಿಸಿದಂತಹ ಮನ್ಕುಂಡಿ ಕೂಟದ ಶ್ರೀ ರವಿ ನಾರಾಯಣ್ ನಾಯ್ಕ್, ಸತೀಶ್ ಕುಮಾರ್ ನಾರಾಯಣ್ ನಾಯ್ಕ್ ಮನ್ಕುಂಡಿ 10,000, ಅಣ್ಣಪ್ಪ ಶಂಕರ್ ನಾಯ್ಕ್ 5,000, ಶ್ರೀಧರ್ ಎಸ್ ನಾಯ್ಕ್ 5,000, ದೇವರಾಜ್ ಶನಿವಾರ ನಾಯ್ಕ್ 5,000, ರಾಘವೇಂದ್ರ ಮಾಸ್ತಪ್ಪ ನಾಯ್ಕ್ 5,000, ಲಕ್ಷ್ಮೀಶ್ ಮಂಜಪ್ಪ ನಾಯ್ಕ್ 5,000, ಪದ್ಮಾವತಿ ಜಟ್ಟಪ್ಪ ನಾಯ್ಕ್ 5,000, ಆರತಿ ಮಾರುತಿ ನಾಯ್ಕ್ ಕಂಠದ ಮನೆ 5,000, ರವಿ ಅನಂತ ನಾಯ್ಕ್ 5,000 ರೂಪಾಯಿಯನ್ನ ಶ್ರೀಗುರು ಒಟ್ಟಾರೆಯಾಗಿ ಕೂಟದ ಒಟ್ಟು 1,43,000 ರೂಪಾಯಿ ಮೊತ್ತವನ್ನ ಇಂದು ಪಾದಪೂಜೆಯ ನಂತರ ಶ್ರೀಗುರುಗಳಿಗೆ ಗುರುಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಕೂಟದ ಎಲ್ಲರೂ ಕೂಡ ಶ್ರೀಗುರುಗಳ ಆಶೀರ್ವಾದ ಸಿಗಲಿ ಅಂತ ಚಾತುರ್ಮಾಸ ಸಮಿತಿಯ ವತಿಯಿಂದ ಹಾರೈಸುತ್ತಿದ್ದೇನೆ. ಚಾತುರ್ಮಾಸದ ಪರ್ವಕಾಲದಲ್ಲಿ ದಿನಂಪ್ರತಿ ಸಂಜೆ 6 ಗಂಟೆಗೆ ಸರಿಯಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದು, ಆ ಪ್ರಕಾರವಾಗಿ ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಸಂಪೂರ್ಣ ರಾಮಾಯಣ, ಶ್ರೀಮದ್ ಭಾಗವತದಂತ ಹಾಗೂ ನಾಟಕ ಕಾರ್ಯಕ್ರಮಗಳು ನೆರವೇರಿದ್ದು, ಅದೇ ರೀತಿಯಾಗಿ ಇಂದೂ ಸಹ ಸಂಜೆ 6 ಗಂಟೆಗೆ ಸರಿಯಾಗಿ ಸುಗಮ ಸಂಗೀತ ಕಾರ್ಯಕ್ರಮ ನೆರವೇರಣೆಯನ್ನ ಚಂದಗಾಣಿಸಿಕೊಡ್ಬೇಕು. ಈ ಕಾರ್ಯಕ್ರಮವನ್ನ ಬಸಯ್ಯ ಬಿ ಗುತ್ತೇದಾರ್ ಕಲಬುರಗಿ ಇವರು ನಡೆಸಿಕೊಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ನಾಳೆ 24/8/2024 ಪ್ರಭು ಶ್ರೀರಾಮನಿಗೆ ಶ್ರೀಮಠದಲ್ಲಿ ಲಕ್ಷ್ಯ ತುಳಸಿ ಅರ್ಚನೆ ಕಾರ್ಯಕ್ರಮ ನಡೀತಾ ಇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಹಾಗೂ ಈ ಕಾರ್ಯಕ್ರಮಕ್ಕೆ ಬೇಕಾದಂತ ತುಳಸಿ ಕೊಡಿಯನ್ನ ಇಂದು ಸಂಜೆಯ ಒಳಗಾಗಿ ಶ್ರೀಮಠದ ಕೌಂಟರ್ನಲ್ಲಿ ತಂದು ಸಮರ್ಪಿಸಬೇಕು. ಅಲ್ಲಿ ತಮ್ಮ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಬೇಕು. $5,000 ಹಾಗೂ ಅದಕ್ಕಿಂತ ಹೆಚ್ಚಿನ ಮೊತ್ತದ ದೇಣಿಗೆಯನ್ನು ನೀಡಿದಂತಹ ಮಣಕುಳಿ ಕೂಟದ ಈ ಎಲ್ಲ ಪ್ರಮುಖರು ದಯವಿಟ್ಟು ಕೌಂಟರ್ಗೆ ಬಂದು ನಂತರ ಗುರುಗಳ ಬಳಿಗೆ ತೆರಳಿ ಗುರುಗಳಿಂದ ಗೌರವವನ್ನು ಸ್ವೀಕರಿಸಬೇಕು. ಶ್ರೀರಾಮ ಕ್ಷೇತ್ರದ ಶಾಖಾ ಮಠದ ಕುರಿತಂತೆ ಒಂದು ಪುಟ್ಟ ವಿವರಣೆ. ಗುರುಗಳ ಕನಸಿನಂತೆ ನವಮಠಗಳನ್ನು ದೇಶದ ಉದ್ದಗಲಗಳಲ್ಲಿ ನಿರ್ಮಿಸುವ ಕೈಕರ್ಯದಲ್ಲಿ ತೊಡಗಿರುವ ಪೂಜ್ಯರು ಈಗಾಗಲೇ ಭಟ್ಕಳದ ಕರಿಕಲ್ನಲ್ಲಿ ಧ್ಯಾನ ಮಂದಿರ, ಉತ್ತರ ಭಾರತದ ಹರಿದ್ವಾರದಲ್ಲಿ ಶಾಖಾ ಮಠ ನಿರ್ಮಿಸಿ ಇಲ್ಲಿ ಆಧ್ಯಾತ್ಮಿಕತೆ ನೆಲೆಯೂರುವಂತೆ ಮಾಡಿದ್ದಾರೆ. ಹೊನ್ನಾವರದ ಕರ್ಕಿಯಲ್ಲಿ ಶಾಖಾ ಮಠ ನಿರ್ಮಾಣಕ್ಕಾಗಿ ಭೂಮಿಯನ್ನು ಗುರುತಿಸಿದ್ದು, ತಿರುಪತಿಯಲ್ಲಿಯೂ ಕೂಡ ಶಾಖಾ ಮಠ ನಿರ್ಮಾಣಕ್ಕಾಗಿ ಯೋಜಿಸಿದ್ದು, ಈ ಎಲ್ಲಾ ಕ್ಷೇತ್ರಗಳಿಗೆ ಮುಕುಟಮಣಿಯಂತೆ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿಯೂ ಕೂಡ ಶಾಖಾ ಮಠದ ನಿರ್ಮಾಣಕ್ಕಾಗಿ ಭೂಮಿಯನ್ನು ಈಗಾಗಲೇ ಖರೀದಿಸಿದ್ದಾರೆ. ಹಾಗೆ ಶ್ರೀಮಠವು ಅನೇಕ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಶ್ರೀರಾಮ ಕ್ಷೇತ್ರದಲ್ಲಿ ಉತ್ತರ ಭಾರತದ 5,000 ಸಾಧುಗಳನ್ನ ಬರಮಾಡಿಕೊಂಡು ಧರ್ಮ ಸಂಸತ್ತು ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನ ಸಂಘಟಿಸಿ ಇತಿಹಾಸ ನಿರ್ಮಿಸಿದೆ. ಹೀಗೆ ಶಾಖಾ ಮಠ ಸ್ಥಾಪನೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಆಧ್ಯಾತ್ಮಿಕ ಜ್ಞಾನ ಪ್ರಸಾರದ ಉದ್ದೇಶ ಒಂದಡಿಯಾದರೆ, ಜನ ಸಮುದಾಯದ ಆಶಯದಂತೆ ಲೌಕಿಕ ಜೀವನಕ್ಕೂ ಬೇಕಾದ ಶಿಕ್ಷಣ ನೀಡಲು ಉಡುಪಿಯಲ್ಲಿನ ITI ಕಾಲೇಜು ಪ್ರಾರಂಭಿಸಿ ಉತ್ಕೃಷ್ಟ ಗುಣಮಟ್ಟದ ವಸತಿ ಸಹಿತ ತಾಂತ್ರಿಕ ಶಿಕ್ಷಣ ನೀಡುವ ಕಾರ್ಯಕ್ರಮವನ್ನು ಶ್ರೀಮಠದಿಂದ ನಡೆಸಲಾಗುತ್ತಿದೆ. ಎಲ್ಲರೂ ಶಿಕ್ಷಣವಂತರಾಗಬೇಕು, ಆ ಮೂಲಕ ಎತ್ತರದ ಸ್ಥಾನಕ್ಕೇರಬೇಕು ಎನ್ನುವುದು ಇವರ ಮುಖ್ಯ ಉದ್ದೇಶವಾಗಿದ್ದು, ಶ್ರೀ ನಾರಾಯಣ ಗುರುಗಳ ತತ್ವವಾದ ಮನುಷ್ಯಮತ ಎಂಬ ಆದರ್ಶಪ್ರಾಯ ಚಿಂತನೆಯೊಂದಿಗೆ ತಮ್ಮನ್ನು ಆಶ್ರಯಿಸಿ ಬರುವ ಶಿಷ್ಯಕೋಟಿಗಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಶ್ರೀ ಗುರುಗಳ ದರ್ಶನದಿಂದ ಎಲ್ಲರಿಗೂ ಕೂಡ ಮಂಗಳವಾಗಲಿ. ಧರ್ಮಸ್ಥಳದ ಉಜಿರೆಯ ಧರ್ಮಸ್ಥಳದಲ್ಲಿ ಶ್ರೀರಾಮ ಮಂದಿರ ಭವ್ಯವಾದ ಮಂದಿರವನ್ನ ಗುರುಗಳು ಹೊಂದಿದ್ದು, ಗುರುಮಠವು ಕೂಡ ಮೂಲ ಮಠವು ಕೂಡ ಅಲ್ಲಿ ನೆಲೆಗೊಂಡಿರುತ್ತದೆ. ಎಲ್ಲ ಸದ್ಭಕ್ತರು ಕೂಡ ಭವ್ಯವಾದ ರಾಮ ಮಂದಿರದ ದರ್ಶನವನ್ನು ಪಡೆದು ಶ್ರೀರಾಮನ ದರ್ಶನವನ್ನು ಪಡೆಯಬೇಕು. ಜೊತೆಗೆ ನವಶಕ್ತಿ ನವದುರ್ಗೆಯರ ವಿಗ್ರಹಗಳು ಪ್ರತಿಷ್ಠಾಪನೆಯಾಗಿದ್ದು, ಜೊತೆಗೆ ಆಂಜನೇಯನ ವಿಗ್ರಹವು ಕೂಡ ಅಲ್ಲಿ ಇದ್ದು, ಎಲ್ಲ ಸದ್ಭಕ್ತರು ಕೂಡ ಪ್ರತಿ ಬಾರಿಯೂ ಕೂಡ ಪ್ರತಿ ಸಲ ಧರ್ಮಸ್ಥಳಕ್ಕೆ ತೆರಳಿದಾಗಲಿ ಅಥವಾ ಗುರುಗಳ ಮಠವನ್ನ ದರ್ಶನ ಮಾಡಬೇಕಂತೇಳಿ ತೆರಳಿದ್ರೆ ಖಂಡಿತವಾಗಿ ಈ ಭವ್ಯ ಮಠಕ್ಕೆ ತೆರಳಿ ಗುರುಗಳ ಆಶೀರ್ವಾದವನ್ನು ಪಡೆಯಬಹುದು. ಜೊತೆಗೆ ITI
ಉಡುಪಿಯಲ್ಲಿ ಬ್ರಹ್ಮಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮಿ ಶಿಕ್ಷಣ ಸಂಸ್ಥೆಯಿಂದ ITI ಶಾಲಾ ಶಿಕ್ಷಣ ನಡೆಯುತ್ತಿದ್ದು 20 ವರ್ಷಗಳಿಂದ ಈ ಕೋರ್ಸ್ ನಡೀತಾ ಇದೆ. 4 ಕೋರ್ಸ್ಗಳು ನಡೀತಾ ಇದ್ದು 200ಕ್ಕೂ ಅಧಿಕ ಜನ ನೌಕರರನ್ನು ಪಡೆದುಕೊಂಡಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆಯನ್ನು ಪಡೆದವರು ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಮಣಕುಳಿಯಿಂದ 5,000ಗಿಂತ ಅಧಿಕವಾಗಿ ದೇಣಿಗೆಯನ್ನು ನೀಡಿದಂತಹ ಮಾನ್ಯರು ದಯವಿಟ್ಟು ವೇದಿಕೆಗೆ ಬಂದು ಗುರುಗಳಿಂದ ಗೌರವವನ್ನು ಸ್ವೀಕರಿಸಬೇಕು. ರಾಮ 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 ನಾಮ ತಾರಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ದಾಯಕಂ. ಮಣಕುಳಿ ಕೂಟದ ಎಲ್ಲ ಸದಸ್ಯರು ಶ್ರೀಗುರುಗಳ ಮಂತ್ರಾಕ್ಷರಕ್ಕಾಗಿ ಹಾಗೂ ಆಶೀರ್ವಾದಕ್ಕಾಗಿ ವೇದಿಕೆಯತ್ತ ಬರಬೇಕು. ಕೆಲಸದಿಂದ ಬಿಡುವಿದ್ದ ಎಲ್ಲ ಸದ್ಭಕ್ತರು ಆದಷ್ಟು ಬೇಗ ಶ್ರೀಗುರುಗಳ ಆಶೀರ್ವಾದಕ್ಕಾಗಿ ವೇದಿಕೆಯ ಹತ್ರ ಬರಬೇಕು. ಅದೇ ರೀತಿಯಾಗಿ ಚಾತುರ್ಮಾಸದ ಪರ್ವಕಾಲ ಸಂಪನ್ನಗೊಳ್ಳುವಂತ ಸಂದರ್ಭದಲ್ಲಿ ಅಂದ್ರೆ ಹಮ್ಮಿಕೊಳ್ತಾ ಬರಲಾಗಿದ್ದು ಈಗಾಗಲೇ ಸಂಪೂರ್ಣ ರಾಮಾಯಣ, ಶ್ರೀಮದ್ ಭಾಗವತದಂತ ಪ್ರವಚನ ಕಾರ್ಯಕ್ರಮ, ನಾಟಕ ಕಾರ್ಯಕ್ರಮಗಳನ್ನ ಸಾದರಪಡಿಸಲಾಗಿದ್ದು ಅದರ ಮುಂದುವರಿದ ಭಾಗವಾಗಿ ಇಂದು ಸಂಜೆ 6 ಗಂಟೆಗೆ ಸುಗಮ ಸಂಗೀತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ 24/8/2024 ಶ್ರೀ ಶಕ್ತಿವೀರ ಮಾರುತಿ ಕಿನ್ನರ ಯಕ್ಷಗಾನ ಮಂಡಳಿ, ಅನಂತರ 8/2024 ಶ್ರೀ ಕೃಷ್ಣ 29/8/2024 ಶ್ರುತಿ ಆರ್ಟ್ಸ್ ಕಾರಳಕಟ್ಟೆ ಇವರಿಂದ ಶ್ವೇತ ಕುಮಾರ ಚರಿತ್ರೆ ಯಕ್ಷಗಾನ, ಹಾಗೆ 30/8/2024 ರಾಮಕಾರುಣ್ಯ ಕಲಾ ಸಂಘ ಸಂಯೋಜನೆಯಲ್ಲಿ ಯಕ್ಷಗಾನ ತ್ರಿಜನ್ಮ ಮೋಕ್ಷ ಸಂಜೆ 6 ಗಂಟೆಗೆ ಸರಿಯಾಗಿ ನಡೆಯುವಂತ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಡೆಯುವಂತ ಲಕ್ಷ ತುಳಸಿ ಅರ್ಚನೆ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಇಂದು ಸಂಜೆಯ ಒಳಗಾಗಿ ಇದಕ್ಕೆ ಅಗತ್ಯವಿರುವಂತ ತುಳಸಿ ಕೊಡಿಯನ್ನು ಕೂಡ ಭಕ್ತಾದಿಗಳು ಅರ್ಪಿಸಬಹುದು. ಶ್ರೀಮಠದ ಕೌಂಟರ್ನಲ್ಲಿ ತುಳಸಿ ಕೊಡಿಯನ್ನ ಅರ್ಪಿಸಿ ತಮ್ಮ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಳಬಹುದು. ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಶ್ರೀಗುರುಗಳ ಆಶೀರ್ವಾದ ಪಡೆದಂತ ಎಲ್ಲ ಭಕ್ತಾದಿಗಳು ಅನ್ನ ಪ್ರಸಾದಕ್ಕಾಗಿ ಸರತಿ ಸಾಲನ್ನ ಸೇರ್ಕೋಬೇಕು. ಪ್ರತಿ ವರ್ಷ ಸುಮಾರು 150ರಿಂದ 200 ಮಕ್ಕಳು ಈ ITI ಕಾಲೇಜಿನಲ್ಲಿ ಕ್ಯಾಂಪಸ್ ನಲ್ಲಿ ಸೆಲೆಕ್ಷನ್ ಆಗ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ನಮ್ಮ ಹೆಮ್ಮೆಯ ವಿಷಯ. ಹಾಗಾಗಿ ನಮ್ಮ ಇಲ್ಲಿಯ ಸದ್ಭಕ್ತರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೇವೆ. ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. जानकी मनोहर ज्ञान सागरा कोदंड रामा
ಮುಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತಜನ ಶ್ರೀಮಂದಾರನೇ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನೋ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಧರೆಯುಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೇ ಭಕ್ತಾದಿಗಳ ಗಮನಕ್ಕೆ ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನ ಗುರುಮಠ ಆಡಳಿತ ಮಂಡಳಿ, ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನ ಶಾರದಹೊಳೆ ಆಡಳಿತ ಮಂಡಳಿ ಮತ್ತು ನಾಮಧಾರಿ ಸಮಾಜ ಬಾಂಧವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 25 ಆಗಸ್ಟ್ 2024 ರವಿವಾರದಂದು 10 ಗಂಟೆಗೆ ಸರಿಯಾಗಿ ಚಾತುರ್ಮಾಸ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಸಾಕಾರಗೊಳ್ಳುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಮಂತ್ರಾಕ್ಷತೆ ವಿತರಣೆ ಸಂಪನ್ನಗೊಳ್ಳುತ್ತಿದ್ದು, ದಯವಿಟ್ಟು ಮಂತ್ರಾಕ್ಷತೆ ದೊರೆಯುವ ಭಕ್ತಾದಿಗಳು ತಕ್ಷಣ ವೇದಿಕೆಗೆ ಬಂದು ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ದಿನಾಂಕ 30/8/2024 ಆಗಸ್ಟ್ ದಿನಾಂಕ 30/4/2024 ಸೀಮೋಲ್ಲಂಘನ ಕಾರ್ಯಕ್ರಮ ನಡೆಯಲಿದ್ದು, ಶಾರದೊಳೆಯ ಹಳೆಕೋಟೆ ಹನುಮನ್ ದೇವಸ್ಥಾನದ ಬಳಿ ಸೀಮೋಲ್ಲಂಘನ ಕಾರ್ಯಕ್ರಮ ಜರುಗಲಿದೆ. ಎಲ್ಲ ಸದ್ಭಕ್ತರು ಕೂಡ ಬೆಳಿಗ್ಗೆ 8:30 ಒಳಗೆ ಎಲ್ಲ ಸದ್ಭಕ್ತರು ಕೂಡ ಈ ಕ್ಷೇತ್ರದಲ್ಲಿ ಉಪಸ್ಥಿತರಿರಬೇಕು. ವಾಹನಗಳನ್ನ ಹೊಂದಿದಂತವರು, ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಅಥವಾ ಕಾರು, ಜೀಪ್ಗಳನ್ನ ಹೊಂದಿದವರು ದಯವಿಟ್ಟು ತಮ್ಮ ವಾಹನಗಳನ್ನ ತಂದು ಗುರುಗಳನ್ನ ಭವ್ಯ ಮೆರವಣಿಗೆಯಲ್ಲಿ ಶಾರದೊಳೆಯ ಹಳೆಕೋಟೆ ಹನುಮನ್ನ ದೇವಸ್ಥಾನದವರೆಗೆ ಅವರನ್ನ ನಾವು ಕರೆದುಕೊಂಡು ಹೋಗಬೇಕಾಗಿದೆ. ಎಲ್ಲ ಸದ್ಭಕ್ತರು ಕೂಡ ಆವತ್ತಿನ ದಿನ ಸಾಧ್ಯಾಂತವಾಗಿ ಅರ್ಧ ದಿನದ ಮಟ್ಟಿಗಾದರೂ ರಜೆಯನ್ನು ಘೋಷಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ಸಮಾಜದ ಎಲ್ಲ ಸದ್ಭಕ್ತರು ಅಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸೀಮೋಲ್ಲಂಘನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ದಿನಾಂಕ 3ರಂದು
राम श्री राम जय जय राम श्री राम जय जय राम श्री राम जय जय राम श्री राम। यार इंडिया कितना ಶ್ರೀ ಗುರುಗಳು पर इन्वेस्ट कहाँ करूं? इंडेक्स म्यूचुअल फंड से शुरू। ಮಡದತ್ತ ಶ್ರೀ ಗುರುಗಳಿಗೆ ದಾರಿಯ ಅನುಕೂಲ ಮಾಡಿಕೊಡಬೇಕು. ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಭಗವದ್ಭಕ್ತರೇ, ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಂದ ನಗರ ಧರ್ಮಸ್ಥಳ ಇದರ ಶಾಖಾ ಮಠವಂತ ಕರಿಕಲ್ ಶ್ರೀರಾಮ ಧ್ಯಾನ ಮಂದಿರದಲ್ಲಿ ಜುಲೈ 21 ವ್ಯಾಸಪೂರ್ಣಿಮೆ ಮತ್ತು ಚಾತುರ್ಮಾಸ ವ್ರತ ಪ್ರಾರಂಭಿಸಿದ್ದೇವೆ. ಸುಮಾರು 1 ಮಂಡಲದಷ್ಟು ಸಮಯ ನಡೆಯತಕ್ಕಂಥ ಈ ಚಾತುರ್ಮಾಸ ಸರ್ವೇ ಸಾಮಾನ್ಯ ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕದವರೆಗೆ ನಡೆಯತಕ್ಕಂಥ ಒಂದು ದೊಡ್ಡ ಭಗವತ್ ಕೈಂಕರ್ಯ. ನಾವು ನಮ್ಮ ಎಲ್ಲ ಶಿಷ್ಯವರ್ಗದ ಮತ್ತು ನಮ್ಮ ಮಠದ ಅನುಕೂಲಕ್ಕಾಗಿ 1 ಮಂಡಲವನ್ನು ಆಚರಿಸ್ತಕ್ಕಂಥ ಕೈಂಕರ್ಯವನ್ನು ಮಾಡಿದ್ದೇವೆ. ಈಗ ಇಲ್ಲಿ ದಿನಂಪ್ರತಿ ಭಗವದ್ಅನುಗ್ರಹ ಪ್ರಾಪ್ತಿಗಾಗಿ ದಿನ ರಾಮತಾರಕ ಯಜ್ಞ ನಡೀತಾ ಇದೆ. ಅದೇ ಥರ ಬೆಳಿಗ್ಗೆ 10:30ಯಿಂದ 12 ಗಂಟೆವರೆಗೆ ಭಗವದ್ಭಕ್ತರಿಂದ ಭಜನಾ ಕಾರ್ಯಕ್ರಮ ಸಂಕೀರ್ತನೆ ನಡೀತಾ ಇದೆ. ಅದೇ ಥರ ಗುರುಪಾದುಕಾ ಪೂಜೆ ನಡೀತದೆ. ಸಾಯಂಕಾಲ ಮತ್ತು ಪ್ರತಿದಿನ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಶ್ರೀಮದ್ ಭಾಗವತದಂಥ ಕಥಾ ಸಂಕೀರ್ತನೆ ಇರ್ಬೋದು, ಯಕ್ಷಗಾನ ಇರ್ಬೋದು. ಇದರ ಮುಖಾಂತರ ಜನರಲ್ಲಿ ಭಕ್ತಿಯ ಭಾವನೆಯನ್ನು, ಭಕ್ತಿಯ ಸಂಸ್ಕಾರವನ್ನು ನಿರ್ಮಿಸ್ತಕ್ಕಂಥ, ಜಾಗೃತಿಗೊಳಿಸ್ತಕ್ಕಂಥ ಬಹುದೊಡ್ಡ ಕೈಂಕರ್ಯ ನಡೀತಾ ಇದೆ. ಇವತ್ತು ಚಾತುರ್ಮಾಸವನ್ನು ನಾವೊಂದು ಉತ್ಸವದ ರೀತಿಯಲ್ಲಿ ಯಾಕೆ ಆಚರಿಸ್ತೇವೆ ಅಂದರೆ ನಮ್ಮಲ್ಲೆಲ್ಲ ಒಂದು ಜಿಜ್ಞಾಸೆ. ನಮಗೆ ಸನ್ಯಾಸಿಗಳಿಗೆ ನಿತ್ಯವೂ ಚಾತುರ್ಮಾಸ, ನಾವು ನಿತ್ಯ ಅನುಷ್ಠಾನವನ್ನು ಮಾಡ್ತಕೊಂಡು ಬರ್ತಕ್ಕವರು. ಆದರೆ ಸಾಂಸಾರಿಕ ವ್ಯವಸ್ಥೆಯಲ್ಲಿ ಜನರಿಗೆ ಇವತ್ತು ದೇವರ ಭಕ್ತಿ, ಗುರುಭಕ್ತಿ ಮಾಡತಕ್ಕಂಥ ಸಮಯ ಸ್ವಲ್ಪ ಕಡಿಮೆ ಆಗಿದೆ. ಅವ್ರದ್ದೇ ಆದಂಥ ವ್ಯವಹಾರದಲ್ಲಿ ಮುಳುಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಜಿಜ್ಞಾಸೆ ಮಾಡತಕ್ಕಂಥ ಒಂದು ದಿನವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಭಕ್ತಿ, ಜ್ಞಾನ, ವೈರಾಗ್ಯಗಳು ನಮ್ಮ ಮುಂದಿನ ಬದುಕಿಗೆ ಅಗತ್ಯವಾದಂಥ ವಿಚಾರಗಳು. ಭಕ್ತಿ, ಜ್ಞಾನ, ವೈರಾಗ್ಯಗಳು ಸೃಷ್ಟಿಯಾಗಬೇಕಾದ್ರೆ ನಮಗೆ ಇಂದ್ರಿಯ ನಿಗ್ರಹ ಮತ್ತು ನಮ್ಮಲ್ಲಿ ವಿವೇಕ ಜಾಗೃತಿ ಆಗಬೇಕು. ಇಂದ್ರಿಯ ನಿಗ್ರಹ ಮತ್ತು ವಿವೇಕ ಜಾಗೃತಿ ಆಗತಕ್ಕಂಥ ಕೈಂಕರ್ಯವನ್ನು ಭಜನೆಯ ಮುಖಾಂತರ ಇರ್ಬೋದು, ಯಜ್ಞದ ಮುಖಾಂತರ ಇರ್ಬೋದು, ಅಥವಾ ಯಕ್ಷಗಾನದ ಮುಖಾಂತರ ಇರ್ಬೋದು. ಈ 3ರ ಮುಖಾಂತರ ಜನರಲ್ಲಿ ಸಂಸ್ಕಾರವನ್ನು ಜಾಗೃತಿಗೊಳಿಸ್ತಕ್ಕಂಥ ಕೈಂಕರ್ಯವನ್ನು ಮಾಡ್ತೇವೆ. ಇವತ್ತು ಜನಮಾನಸರ ಬದುಕಿನಲ್ಲಿ ನಮ್ಮ ಇಂದಿನ ಯುಗದಲ್ಲಿ ಒಂದು ಪ್ರಜಾರಾಜ್ಯ, ಪ್ರಜಾಪ್ರಭುತ್ವ ರಾಜ್ಯವಾಗಿದೆ. ಅದು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇರ್ಬೋದು. ಈ ಎಲ್ಲ ಅಂಗಗಳಿಂದ ಮೇಲೆವಾಗಿ ಎತ್ತರದಲ್ಲಿ ನಿಂತದ್ದು ಇಂದಿನ ನಮ್ಮ ಋಷಿಮುನಿಗಳು. ಅವರೆಲ್ಲ ಒಂದು ಸಂವಿಧಾನದ ನಿರ್ಮಾಪಕರಂತ ಹೇಳ್ಬೋದು. ಅದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದ ಪ್ರಾರಂಭದವರೆಗೆ ಈ ದೇಶದಲ್ಲಿ ಜನಜೀವನ ನಡೆಯಲಿಕ್ಕೆ ಅದಕ್ಕೆ ಒಂದು ಸಂವಿಧಾನ ಕರ್ತರು ಅಂತ ಹೇಳಿದರೆ ತಪಸ್ವಿಗಳು, ಮುನಿಗಳು. ಈ ರಾಜರು ಯಾವ ರೀತಿಯಲ್ಲಿ ರಾಜ್ಯಭಾರ ಮಾಡಬೇಕೆಂಬ ಸಂದೇಶವನ್ನು ಅವರು ತಪಸ್ಸಿನ ಮುಖಾಂತರ ಅದನ್ನು ಸಿದ್ಧಿಸಿಕೊಂಡು ಜನತೆಗೆ ಸಂದೇಶವನ್ನು ಕೊಡ್ತಿದ್ದರು. ಆ ಮುಖಾಂತರ ರಾಜ್ಯರು ರಾಜ್ಯಭಾರವನ್ನು ಮಾಡ್ತಿದ್ದರು. ಆ ಎಲ್ಲ ನಿಯಮಗಳು ಕ್ಷಣಿಸಿ ಹೋಗಿ ಮತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಜಾರಿಗೆ ಬಂದಿದೆ. ಇವತ್ತು ಪ್ರಜಾರಾಜ್ಯದಲ್ಲಿ ಕೂಡ ಜನರು ನಿರ್ಭೀತಿಯಿಂದ, ಸಂತೃಪ್ತಿಯಿಂದ, ಆನಂದದಿಂದ ಇರಲಿಕ್ಕೆ ಸ್ವಲ್ಪ ಕೊಂಚ ಕಷ್ಟವಾಗಿದೆ. ಅದಕ್ಕಾಗಿ ಎಲ್ಲ ಇವತ್ತು ಮಠಗಳು, ಪ್ರತಿಯೊಂದು ಆಶ್ರಮಗಳು, ಮಠಗಳು ಚಾತುರ್ಮಾಸವನ್ನು ಮಾಡತಕ್ಕಂಥ ಉದ್ದೇಶ ಅಂದರೆ ಇವತ್ತು ಸರ್ಕಾರ ಕೊಡತಕ್ಕಂಥ ಏನು ಸಂವಿಧಾನ ಪೂರಕವಾದಂಥ ಶಕ್ತಿಯಿಂದ ಜನರನ್ನು ಸಂಸ್ಕಾರಯುತವಾಗಿ ಬದಲಿ ಮಾಡಲಿಕ್ಕೆ ಆಗಲಿಲ್ಲ. ಆದ ಕಾರಣ ಸಂಸ್ಕಾರಯುತವಾಗಿ ಜನ ಬದಲಿಯಾದರೆ ದೇಶ ಒಂದು ಸುಭಿಕ್ಷದ ಕಡೆಗೆ ಅಥವಾ ರಾಮರಾಜ್ಯದ ಕಲ್ಪನೆಯ ಕಡೆಗೆ ಅಥವಾ ವಿಶ್ವಗುರು ತತ್ವದ ಕಡೆಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ರಾಮಕ್ಷೇತ್ರ ಮಹಾಸಂಸ್ಥಾನ ಇವತ್ತು ಇಡೀ ದೇಶದಿಂದ ಭಕ್ತರನ್ನು ಆಕರ್ಷಿಸ್ತಕ್ಕಂಥ, ಭಕ್ತರನ್ನು ಇಲ್ಲಿಗೆ ಬರಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಅದು ಬೇರೆ ಬೇರೆ ಮಜಲುಗಳಲ್ಲಿ ಅಂದರೆ ಅವರಿಗೆ ಬೇಕಾದಂಥ ಇಷ್ಟಾರ್ಥ ಏನು ಭಜನೆ ಇರ್ಬೋದು, ಯಜ್ಞ ಇರ್ಬೋದು, ಪೂಜೆ ಇರ್ಬೋದು, ಅಥವಾ ಶ್ರೀಮದ್ ಭಾಗವತ ಇರ್ಬೋದು. ಇಂಥ ಕೈಂಕರ್ಯದ ಮುಖಾಂತರ ಅವರ ಮನಸ್ಸನ್ನು ಉದ್ದೀಪನಗೊಳಿಸ್ತಕ್ಕಂಥ, ಜಾಗೃತಿಗೊಳಿಸ್ತಕ್ಕಂಥ ಕೈಂಕರ್ಯವನ್ನು ಇವತ್ತು ಕರಿಕಲ್, ನಮ್ಮ ಭಟ್ಕಲ್ನಲ್ಲಿ ಎಲ್ಲ ನಮ್ಮ ದೊಡ್ಡ ಪ್ರಮಾಣದಲ್ಲಿ ನಾಮಧಾರಿ ಶಿಷ್ಯವರ್ಗ ಜಾಗೃತರಾಗಿ ಭಟ್ಕಲ, ಹೊನ್ನಾವರ, ಕುಮಟಾ, ಅಂಕೋಲ, ಶ್ರೀ ಸಿದ್ದಾಪುರ 8 ತಾಲೂಕಿನಲ್ಲಿ ನಾಮಧಾರಿ ಶಿಷ್ಯವರ್ಗ ಪೂರ್ಣ ವೃತ್ತಿಯಲ್ಲಿ ಜಾಗೃತರಾಗಿದ್ದುಕೊಂಡು ಇನ್ನಿತರ ಸಣ್ಣ ಪುಟ್ಟ ಸಮಾಜವನ್ನು, ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡೋಗಿ ನಾರಾಯಣ ಗುರುಗಳ ಸಿದ್ಧಾಂತ ಏನಿತ್ತು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರೆಂಬ ಸಿದ್ಧಾಂತದಡಿಯಲ್ಲಿ ಎಲ್ಲ ಸಮಗ್ರ ಮನುಕುಲವನ್ನು ಒಟ್ಟು ಮಾಡತಕ್ಕಂಥ ಬಹುದೊಡ್ಡ ಕೈಂಕರ್ಯವನ್ನು ಇವತ್ತು ನಮ್ಮ ನಾಮಧಾರಿ ಸಮಾಜ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಚಾತುರ್ಮಾಸ ಒಂದು ಉತ್ಸವದ ರೀತಿಯಲ್ಲಿ ದಿನ 2000-3000 ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ಧನ್ಯತೆಯನ್ನು ಪಡೀತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಮೂಲ ಸ್ಥಿತಿಯಲ್ಲಿ ನಾವು ಚಾತುರ್ಮಾಸವನ್ನು ನಮ್ಮ ಮೂಲಮಠವಾದಂಥ ರಾಮಕ್ಷೇತ್ರ ಮಹಾಸಂಸ್ಥಾನದಲ್ಲಿ ಸುಮಾರು ಒಂದು 4 ವರ್ಷ ಅಲ್ಲಿಯ ಶಾಸಕರು ಇರ್ಬೋದು, ಅಲ್ಲಿಯ ಸದ್ಭಕ್ತರು ಇರ್ಬೋದು, ಹರೀಶ್ ಪೂಂಜರು ಇರ್ಬೋದು, ಇನ್ನಿತರ ಸದ್ಭಕ್ತರು ಇರ್ಬೋದು, ಎಲ್ಲರ ಸಹಯೋಗದಲ್ಲಿ ಚಾತುರ್ಮಾಸವನ್ನು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ಸವದ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ.
ಈ ಚಾತುರ್ಮಾಸದಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನನ್ನ ಸ್ವಾಮಿಯಾದಂಥ ಶ್ರೀರಾಮಚಂದ್ರ ದೇವರು ಪೂರ್ಣ ಆರೋಗ್ಯ ಭಾಗ್ಯ ಮನಃಶಾಂತಿ ನೆಮ್ಮದಿಯನ್ನು ಕೊಡಲಿಂತೆ ಈ ಮೂಲಕ ಇಡೀ ದೇಶಕ್ಕೆ ಹಾರೈಸ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ ಎಲ್ರಿಗೂ. ನಾನು ಸತೀಶ್ ಪೂಜಾರಿ, ದುಬೈಯಿಂದ ಬಂದಿದ್ದೇನೆ. ಸದ್ಯ ಕರ್ನಾಟಕ ಸಂಘ ಶಾರ್ಜಾ ಇದರ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಮುಖ್ಯ ಉದ್ದೇಶ ಏನೆಂದರೆ ಸಮಾಜ ಸೇವೆ. ಕಳೆದ ಒಂದು 35 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಸ್ವಾಮೀಜಿಯ ಉಡುಪಿ ITI ಇದರ ಒಂದು ಟ್ರಸ್ಟಿ ಸಹ ಆಗಿದ್ದೇನೆ. ನನಗೆ ಈ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಇವಾಗ ಈ ಸ್ವಾಮೀಜಿಯವರ ಚಾತುರ್ಮಾಸ ನಡೆಯುತ್ತಾ ಇರೋದನ್ನು ನೋಡಿ ತುಂಬ ಖುಷಿಯಾಯಿತು. ಹೇಗಾದರೂ ಬಂದು ಅವರನ್ನು ಮೀಟ್ ಮಾಡಬೇಕಂತ ಬಂದಿದ್ದೇನೆ. ಸಿಕ್ಕಿದ್ರು, ಆಶೀರ್ವಾದ ಸಹ ಕೊಟ್ಟರು. ಇದು 5ನೇ ವರ್ಷದ ಚಾತುರ್ಮಾಸ ಈ ಸ್ಥಳದಲ್ಲಿ ನೆರವೇರಿಸಿದರು. ಇಷ್ಟು ಜನ ನೋಡಿ ನನಗೆ ತುಂಬ ಖುಷಿಯಾಯಿತು. ನೀವೆಲ್ಲರೂ ಹೀಗೆ ಸಹಕರಿಸ್ತಾ ನಮ್ಮ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಾವೆಲ್ಲರೂ ಒಂದೇ, ಎಲ್ಲಿದ್ದರೂ ಒಳ್ಳೆಯದಾಗಿ ಒಳ್ಳೆಯ ಭಾವನೆಯಲ್ಲಿ ವರ್ತಿಸಿ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಎಂದು ಅದನ್ನು ಸಾಧಿಸ್ತಾ ಎಲ್ಲರಿಗೂ ನಾವು ಅದನ್ನು ತೋರಿಸಿಕೊಡುತ್ತಾ, ಉದಾಹರಣೆಗೆ ನಾವು ಹೊರದೇಶದಲ್ಲಿ ಇದ್ದರೂ ಆ ಅರಬ್ ದೇಶದ ರಾಜರಿಂದ ಕಲಿತುಕೊಂಡಿದ್ದೇವೆ ಹೇಗೆ ವರ್ತಿಸಬೇಕು, ಹೇಗೆ ಧರ್ಮವನ್ನು ಕಾಪಾಡಬೇಕು ಅಂತ. ಇಂಥ ಸುಸಂದರ್ಭದಲ್ಲಿ ನಾವು ನಿಮಗೆ ಇಷ್ಟೇ ಹೇಳ್ತೇನೆ, ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಸಮಾಜವನ್ನು ಹಾಗೆಯೇ ನಮ್ಮ ದೇಶವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಒಂದೆರಡು ಮಾತು ನನಗೆ ಮಾತಾಡಲು ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ನನ್ನ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ. ಥ್ಯಾಂಕ್ ಯು ಸರ್.